ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ವ್ಲಾಗ್ ಇನ್ ಕನ್ನಡ. ಲಾಸ್ಟ್ 2 ವಿಡಿಯೋದಲ್ಲಿ ನೀವೆಲ್ಲ ನೋಡಿದ್ದೀರಾ. ಇದು ಮೂರನೇ ಭಾಗದಲ್ಲಿ ನಾನು ಪೀಡಿಯಾಟಿಷಿಯನ್ ಮತ್ತು ಸ್ಕ್ಯಾನಿಂಗ್ ಮಾಡುವಂತಹ ಸರ್ಜನನ್ನು ನಾನು ಭೇಟಿಯಾಗ್ತಾ ಇದ್ದೀನಿ. ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ತಾಯಂದಿರಿಗೆ, ಅಂದರೆ ಹೊಸದಾಗಿ ಮಗು ಆಗಿರುವಂಥ ತಾಯಂದಿರಿಗೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ. ಹಾಗೆ ಪ್ರೆಗ್ನೆಂಟ್ ಆಗಿರುವಂಥ ಹೆಂಗಸರಿಗೆ ನಾನು ಯಾವ ಟೈಮಲ್ಲಿ ಸ್ಕ್ಯಾನ್ ಮಾಡಿಸ್ಬೇಕು, ಏನು ಎಷ್ಟು ತಿಂಗಳಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ ಮಗು ಹೊಟ್ಟೆ ಸಣ್ಣ ಇದೆ, ಆ ಮಗು ಚೆನ್ನಾಗಿದೆಯಾ, ಪ್ರತಿಯೊಂದು ಡೀಟೇಲನ್ನು ತಿಳ್ಕೋಬೇಕು ಅಂತ ಆಸೆ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ದಿನ ರೇನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟ್ಲಲ್ಲಿ ನನ್ನ ಜೊತೆ ಪೀಡಿಯಾಟಿಷಿಯನ್ ಮತ್ತು ಸ್ಕ್ಯಾನಿಂಗ್ ಸ್ಪೆಷಲಿಸ್ಟ್ ರೇಡಿಯಾಲಜಿಸ್ಟ್ ಇದ್ದಾರೆ. ಬನ್ನಿ ನೋಡೋಣ. ಇವರು ಪೀಡಿಯಾಟಿಷಿಯನ್ ಡಾಕ್ಟರ್ ಪ್ರಕಾಶ್ ಅಂತ. ಸರ್, ಇವರು ಅನುಪಮ ಅಂತ ನನ್ನ ಫ್ರೆಂಡ್ ಸರ್. ಮೂರು ಕ್ವಶನ್ಸ್ ಕೇಳ್ತಾರಂತೆ ಸರ್. ಸರ್ ನಮಸ್ತೆ. ಸರ್ ನೀವು ಮಕ್ಕಳು ತಜ್ಞರು. ಹೌದು. ಕೆಲವೊಂದು ಕ್ವಶನ್ಸ್ ಇದೆ, ಕೇಳ್ತೀನಿ. ಪ್ಲೀಸ್ ಅದಕ್ಕೊಂದು ಸ್ವಲ್ಪ ಆನ್ಸರ್ ಮಾಡಿ. ತುಂಬ ಜನಕ್ಕೆ ಈ ಕ್ವಶನ್ಸ್ ಇದ್ದೇ ಇರುತ್ತೆ. ಸರ್, ಮಕ್ಕಳು ಹುಟ್ಟಿದಾಗ ವೆಯ್ಟ್ ಎಷ್ಟಿರಬೇಕು ಸಾಮಾನ್ಯವಾಗಿ? ಓಕೆ, ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ವೇಮ್ಕರ್ ಅಂತ. ನಾನು ಮಕ್ಕಳ ಡಾಕ್ಟರು, ರೇನ್ಬೋ ಚಿಲ್ಡ್ರನ್ ಹಾಸ್ಪಿಟಲ್ ಬನ್ನಾರ್ಘಟ್ಟ ರೋಡಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇವಾಗ. ಸೊ ನಿಮ್ಮ ಪ್ರಶ್ನೆಗೆ ಮಕ್ಕಳು ಹುಟ್ಟಿದಾಗ ಎಷ್ಟು ವೆಯ್ಟ್ ಇದೆ ಅಂತ. ಸೊ ಜನರಲ್ ಆಗಿ ಮಗುಗೆ 9 ತಿಂಗಳು ತುಂಬಿ ಹುಟ್ಟಿದರೆ ಅಂದರೆ ಟರ್ಮ್ ಬೇಬೀಸ್ ಅಂತೀವಿ. ಆ ಟರ್ಮಲ್ಲಿ ಹುಟ್ಟಿರೋ ಮಕ್ಕಳು ಇಂಡಿಯನ್ ಸ್ಟ್ಯಾಂಡರ್ಡ್ಗೆ ಅರೌಂಡ್ 2.5 to 3.5 ವೆಯ್ಟ್ ಜನರಲ್ ಆಗಿರ್ತದೆ. ಸೊ ಎನಿ ಮಕ್ಕಳು, ಯಾವುದೇ ಮಕ್ಕಳು ಒಂದು 37-38 ವೀಕ್ಸ್ ಆಗಿ ಹುಟ್ಟಿರೋ ಮಕ್ಕಳು ಒಂದು ಅರೌಂಡ್ 2.5 kgs to 3 kgs to 3.5 kgs ಇರ್ತದೆ. ಕೆಲವು ಮಕ್ಕಳು 2.5 ಕಡಿಮೆನೂ ಇರ್ಬೋದು ತಿಂಗಳು ತುಂಬಿದ್ರೆ, ಅಥವಾ ಒಂದೊಂದ್ಸತಿ ಕೆಲವು ಮಕ್ಕಳು 4 kgs ಇರ್ಬೋದು. ಸೊ ಆ ಎಕ್ಸ್ಟ್ರೀಮ್ ವೆಯ್ಟ್ ರೇಂಜಲ್ಲಿ ಸ್ವಲ್ಪ ನಾವು ನೋಡಬೇಕಾಗ್ತದೆ, ಮಗು ಯಾಕೆ ಇಷ್ಟು ಲೆಸ್ ಇದೆ ವೆಯ್ಟು, ಮಗು ಯಾಕೆ ಅಷ್ಟು ಜಾಸ್ತಿ ವೆಯ್ಟ್ ಇದೆ ಅಂತ. ಜಾಸ್ತಿ ವೆಯ್ಟ್ ಇದ್ರೂ ಕೂಡ ತೊಂದರೆ ಇರ್ತದೆ. ಯಾಕಂದರೆ ಫಾರ್ ಎಕ್ಸಾಂಪಲ್ ಇವಾಗ ಕೆಲವರು ತಾಯಂದರಿಗೆ ಡಯಾಬಿಟಿಸ್ ಆಗಿರ್ತದೆ ಅಂದ್ಕೊಳ್ಳಿ, ಮಗು ಹುಟ್ಟೋ ಟೈಮಲ್ಲಿ, ಪ್ರೆಗ್ನೆನ್ಸಿ ಟೈಮಲ್ಲಿ. ಆ ಮಕ್ಕಳಿಗೆ ತಾಯಿದು ಡಯಾಬಿಟಿಸ್ ಚೆನ್ನಾಗಿ ಕಂಟ್ರೋಲ್ ಇಲ್ಲ ಅಂದರೆ ಆ ಮಕ್ಕಳು ಒಳಗಡೆ ಫೀಟಸ್ ಅಂದರೆ ಮಗು ಹೊಟ್ಟೆ ಒಳಗೆ ಇದ್ದಾಗೇ ವೆಯ್ಟ್ ಜಾಸ್ತಿ ಆಗಿರ್ತದೆ. ಸೊ ಅದು ಮಗು ಆಚೆ ಬಂದಮೇಲೆ ಆ ಮಕ್ಕಳಿಗೆ ಸ್ವಲ್ಪ ತೊಂದರೆಗಳಾಗ್ಬೋದು, ಎಸ್ಪೆಷಲಿ ಕಡಿಮೆ ಶುಗರ್ ಆಗೋದು ಅದೆಲ್ಲ ಆಗ್ತದೆ. ಅದಕ್ಕೋಸ್ಕರ ಆ ಮಕ್ಕಳನ್ನ ನಾವು ಒಂದು 2-3 ಡೇಸು ನೋಡಿಕೊಂಡು ಅದಕ್ಕೆ ಶುಗರ್ಸ್ ಎಲ್ಲ ಮೇಂಟೈನ್ ಆಗ್ತಾಯಿದೆ ಅಂತ ನೋಡಿ ಮಾಡ್ಬೋದು. ಇನ್ನೊಂದು ಎಕ್ಸ್ಟ್ರೀಮು ವೆಯ್ಟ್ ಲೆಸ್ ದೆನ್ 2.5 2 kgs ಹಿಂಗಾಗಿದ್ರೆ, ಅದರ ದಿನ ತುಂಬಿದ್ರೆ ಆ ಮಕ್ಕಳಿಗೂ ಶುಗರ್ ಪ್ರಾಬ್ಲಮ್ಸ್ ಇರ್ಬೋದು, ಫೀಡಿಂಗ್ ಇಶ್ಯೂಸ್ ಆಗ್ಬೋದು. ಅದಕ್ಕೆಲ್ಲ ನಾವು ನೋಡಬೇಕಾಗ್ತದೆ. ಸೊ ಅದಕ್ಕೆ ಎಕ್ಸ್ಟ್ರೀಮ್ ವೆಯ್ಟಲ್ಲಿ ನಾವು ಡೆಫಿನೆಟ್ಲಿ ವೆರಿ ಕಾಷಿಯಸ್ ಆಗಿರಬೇಕು. ಕರೆಕ್ಟ್ ಟರ್ಮಲ್ಲಿ ಹುಟ್ಟಿ ಕರೆಕ್ಟ್ ವೆಯ್ಟ್ ಇದ್ದರೆ ಯೂಶ್ವಲಾಗೆ ತಾಯಿ ಹತ್ರನೇ ಅದು ಮಗು ಹಾಲು ಕುಡಿಯೋಕ್ಕೆ ಶುರು ಮಾಡಿ ಆಮೇಲೆ ಅಷ್ಟೊಂದು ಅಬ್ಸರ್ವೇಷನ್ ಏನು ಬೇಕಾಗಲ್ಲ. ಓಕೆ ಸರ್. ಸರ್, ಹುಟ್ಟಿದ ನಂತರ ನೀವು ಏನೆಲ್ಲ ಮೆಷರ್ಮೆಂಟ್ ತಗೊಳ್ತೀರಾ ಮಕ್ಕಳಿಗೆ? ಮೋಸ್ಟ್ ಇಂಪಾರ್ಟೆಂಟ್ ನೀವು ಕೇಳಿದ್ರಿ, ವೆಯ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ನಾವು ಮಗುದು ಲೆಂತ್ ಚೆಕ್ ಮಾಡ್ತೀವಿ. ಸರಿ. ಆಮೇಲೆ ಮಗುದು ಹೆಡ್ ಸರ್ಕಂಫರೆನ್ಸ್ ಅಂತೀವಿ. ಸೊ ಈ ಮೂರೂ ಚೆಕ್ ಮಾಡ್ತೀವಿ. ಅದು ಮೂರು ಏನಕ್ಕೆ ಚೆಕ್ ಮಾಡ್ತೀವಿ ಅಂದರೆ, ಅದೊಂದು ಗ್ರಾಫ್ ಇದೆ ನಮಗೆ. ಸೊ ಆ ಗ್ರಾಫಲ್ಲಿ ಮಾನಿಟರ್ ಮಾಡಿ ಮಾರ್ಕ್ ಮಾಡಿದಾಗ ಆ ಗ್ರಾಫಲ್ಲಿ ಮಧ್ಯದಲ್ಲಿ ಇರಬೇಕು. ಅಂದರೆ ಅರ್ಥ, ಇಷ್ಟು ತಿಂಗಳ ಮಗುವಿನಲ್ಲಿ ಪ್ರೆಗ್ನೆನ್ಸಿನಲ್ಲಿ ಇಷ್ಟು ವೆಯ್ಟ್ ಇದೆ, ಇಷ್ಟು ಲೆಂತ್ ಇದೆ, ಇಷ್ಟು ಹೆಡ್ ಸರ್ಕಂಫರೆನ್ಸ್ ಇದೆ ಅಂತ ನಮ್ಗೆ ಗೊತ್ತಾಗ್ತದೆ. ಆಮೇಲೆ ಆ ಚಾರ್ಟ್ನ ನಾವು ಫಾಲೋ ಮಾಡ್ತೀವಿ. ಮಗು ಹುಟ್ಟು ನೆಕ್ಸ್ಟು ಕಪಲ್ ಆಫ್ ಮಂತ್ಸ್ ಅದು ಹಂಗೆ ಹೋಗ್ತಾ ಇರ್ಬೇಕಾದ್ರೆ ಆ ವೆಯ್ಟ್ ನಾವು ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಮಗು ಕರೆಕ್ಟಾಗಿ ಎಲ್ಲ ಗ್ರೋ ಆಗ್ತದೆ ಅಂದರೆ ಎಲ್ಲ ನಾರ್ಮಲ್ ಇದೆ ಅಂತ. ಇದು ಒಂದು ಮೆಷರ್ಮೆಂಟ್ಸು. ಅದಾದಮೇಲೆ ಏನು ಮಾಡ್ತೀವಿ, ನಾವು ಹೆಡ್ ಟು ಟೋ ಎಕ್ಸಾಮಿನೇಷನ್ ಮಾಡ್ತೀವಿ. ಮೇಲಿಂದ ಕೆಳವರೆಗೂ ನೋಡ್ತೀವಿ ಮಗು ಕಣ್ಣು ಹೇಗಿದೆ, ಮಗು ಹೆಡ್ ಶೇಪ್ ಹೆಂಗಿದೆ, ಮಗು ಐಬ್ರೋಸ್ ಹೇಗಿದೆ, ಮಗು ಕಿವಿ ಹೇಗೆ ಫಾರ್ಮ್ ಆಗಿದೆ, ಮಗುದ ನೋಸ್ ಹೇಗಿದೆ, ಮಗು ಬ್ರೀತಿಂಗ್ ಹೆಂಗೆ ಮಾಡ್ತಾ ಇದೆ ನೋಸಲ್ಲಿ, ಬಾಯಲ್ಲಿ ಏನಾದ್ರು ಒಳಗಡೆ ಈ ಪ್ಯಾಲೆಟ್ ಅಂತೀವಿ, ಮೇಲ್ಗಡೆ ಭಾಗ ಇದೆಯಲ್ಲ, ಅದೊಂದೊಂದ್ಸತಿ ಮಕ್ಕಳಿಗೆ ತೂತಿರ್ತದೆ. ಸೊ ಅದು ಸರಿ ಇದೆಯಾ ಅಂತ ನೋಡ್ತೀವಿ. ಅಫ್ಕೋರ್ಸ್ ಟೀತ್ ಏನು ಬಂದಿರಲ್ಲ, ಒಂದೊಂದ್ಸತಿ ವೆರಿ ರೇರ್ಲಿ ಮಕ್ಕಳು ಟೀತ್ ಬಂದಿರ್ತಾರೆ, ಅದು ಅಲ್ಲಾಡ್ತಾ ಇದೆಯಾ ಅಥವಾ ಹೇಗಿದೆ ಅಂತ ಅದನ್ನು ಚೆಕ್ ಮಾಡ್ತೀವಿ. ಆಮೇಲೆ ಬಾಡಿಗೆ ಬರ್ತೀವಿ. ಬಾಡಿಗೆ ಬಂದಾಗ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ತೀವಿ. ಕೈ ಕಾಲು ಲೆಂತ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ತೀವಿ. ಎಲ್ಲ ಫಿಂಗರ್ಸ್ ಕರೆಕ್ಟಾಗಿದೆಯಾ ಅಂತ ನೋಡ್ತೀವಿ. ಯಾಕಂದರೆ ಕೆಲವು ಮಕ್ಕಳಿಗೆ ಎಕ್ಸ್ಟ್ರಾ ಫಿಂಗರ್ ಇರ್ಬೋದು, ಕೆಲವು ಮಕ್ಕಳಿಗೆ 1 ಫಿಂಗರ್ ಆಬ್ಸೆಂಟ್ ಆಗಿರ್ಬೋದು, ಅದನ್ನೆಲ್ಲ ನೋಡಬೇಕಾಗ್ತದೆ. ಆಮೇಲೆ ಕಡೆಗೆ ಭಾಗ ಬಂದಾಗ ಕಾಲಲ್ಲೂ ಅದೇ ನೋಡ್ತೀವಿ. ಆಮೇಲೆ ಮಗು ಗಂಡು ಮಗು ಹೆಣ್ಮಗು ಅಂತಲೂ ನೋಡಬೇಕು. ಯಾಕಂದರೆ ಗಂಡು ಮಗುನು ಹೆಣ್ಮಗುನಲ್ಲಿ ಒಂದೊಂದ್ಸತಿ ಪ್ರಾಬ್ಲಮ್ಸ್ ಆಗಿ ಹುಟ್ಟಿರೋದು, ಅದನ್ನು ನಾವು ಪೇರೆಂಟ್ಸ್ ಹೇಳಬೇಕಾಗ್ತದೆ. ಒಂದೊಂದ್ಸತಿ ನಮಗೆ
ಇದು ಹೆಣ್ಣೋ ಗಂಡೋ ಅಂತ ಗೊತ್ತಿಲ್ಲದಾಗ ಅದರ ಸೆಕ್ಸ್ ಡಿಟರ್ಮಿನೇಷನ್ ಮಾಡೋದಕ್ಕೆ ಕೆಲವು ಟೆಸ್ಟ್ಗಳೆಲ್ಲ ಇರ್ತದೆ. ಅದೆಲ್ಲ ಮಾಡಿಬಿಟ್ಟೆ ಪೇರೆಂಟ್ಸ್ಗೆ ಹೇಳಬೇಕಾಗ್ತದೆ, ಓಕೆ ಇದು ಗಂಡು ಮಗು ಇದು ಹೆಣ್ಮಗು ಅಂತ. ಆಮೇಲೆ ಕಕ್ಕ ಮಾಡೋ ಜಾಗದಲ್ಲಿ ಒಂದೊಂದ್ಸತಿ ಹೋಲು ಓಪನ್ ಆಗಿರಲ್ಲ, ಅದು ಓಪನ್ ಇದೆಯೋ ಇಲ್ವೋ ಅಂತ ನೋಡ್ತೀವಿ. ಸೊ ಇಷ್ಟು ಬೇಸಿಕ್ ಚೆಕ್ ಮಾಡ್ತೀವಿ. ಅಕಸ್ಮಾತ್ ನಾವು ಇಲ್ಲಿ ಚೆಕ್ ಮಾಡ್ಬೇಕಾದ್ರೆ ಹಾರ್ಟಲ್ಲಿ ಏನೋ ಪ್ರಾಬ್ಲಮ್ ಇದೆ, ಲಂಗ್ಸಲ್ಲಿ ಏನೋ ಪ್ರಾಬ್ಲಮ್ ಇದೆ, ಕಿಡ್ನೀಸಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂದರೆ ಅದಕ್ಕೆ ಸ್ಕ್ಯಾನ್ ಮಾಡಬೇಕಾಗ್ತದೆ. ಅದು ಕಣ್ಣಲ್ಲಿ ಕಾಣಿಸಲ್ಲ, ಆವಾಗ ಸಬ್ಜೆಕ್ಟಿವ್ ಸ್ಕ್ಯಾನಿಂಗ್ ಮಾಡ್ತೀವಿ. ಯೂಶಲಾಗಿ ಪ್ರೆಗ್ನೆನ್ಸಿ ಟೈಮಲ್ಲೇ ಸ್ಕ್ಯಾನ್ ಮಾಡಿರ್ತೀವಿ. ಅದರೊಳಗೆ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ನಮ್ಗೆ ಮುಂಚೆನೇ ಗೊತ್ತಿದ್ರೆ ಇಮಿಡಿಯೇಟಾಗಿ ನೆಕ್ಸ್ಟ್ ಡೇನೋ ಅಥವಾ ಅವತ್ತೇ ಇದು ಪರಿಸ್ಥಿತಿ ಬಂದರೆ ಮಾಡಬೇಕಾಗ್ತದೆ. ಸೊ ಇದು ಜನರಲ್ ಚೆಕಪ್ ಮಗು ಹುಟ್ಟಿದ ಮೇಲೆ. ಸರ್, ಸಾಮಾನ್ಯವಾಗಿ ಮಗು ಹುಟ್ಟಿದ ನಂತರ ಕೆಲವು ಮಕ್ಕಳಿಗೆ ಕಣ್ಣು ಹಳದಿ ಇರುತ್ತೆ, ಜಾಂಡೀಸ್ ಅಂತ ಏನು ಕರಿತೀವಿ, ಅದೇನು ತುಂಬಾ ಡೇಂಜರಾ ಹೇಗೆ? ಇವಾಗ ಜಾಂಡೀಸ್ ಮಕ್ಳಿಗೆ ಬರೋದು ಕಾಮನ್. ಅದು ನಾವು ವಿ ಕಾಲ್ ಇಟ್ ಆಸ್ ನ್ಯೂ ಬಾರ್ನ್ ಜಾಂಡೀಸ್ ಅಂತ ಅಥವಾ ನಿಯೋನೆಟಲ್ ಜಾಂಡೀಸ್ ಅಂತೀವಿ. ಅದು ನಾರ್ಮಲ್ ಫಿಸಿಯಾಲಜಿ, ಅಂದರೆ ಮಗು ಹುಟ್ಟಿದ ಮೇಲೆ ಹಿಮೋಗ್ಲೋಬಿನ್ ಜಾಸ್ತಿ ಇರ್ತದೆ. ಆ ಹಿಮೋಗ್ಲೋಬಿನ್ ಏನಕ್ಕೆ ಜಾಸ್ತಿ ಇರ್ತದೆ ಅಂದರೆ ನಮ್ಮದು ರೆಡ್ ಬ್ಲಡ್ ಸೆಲ್ಸ್ ಅಂತಿದೆಯಲ್ಲ ರಕ್ತದಲ್ಲಿ, ಅದು ಜಾಸ್ತಿ ಇರ್ತದೆ. ಅದೇನಾಗ್ತದೆ, ಮಗುಗೆ ಹುಟ್ಟ ಆದಮೇಲೆ ಅದು ಹಿಮೋಗ್ಲೋಬಿನ್ ಡ್ರಾಪ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ. ಆ ರೆಡ್ ಬ್ಲಡ್ ಸೆಲ್ಸ್ ಎಲ್ಲ ಒಡೆದೋಗ್ತಾ ಇರ್ತದೆ. ಆ ಒಡೆದೋಗಾಗ ಅದು ಅದರಲ್ಲಿ ಒಂದು ಇದು ಪಾರ್ಟು ಜಾಂಡೀಸ್ ಪಾರ್ಟ್, ಅದು ಬ್ಲಡ್ಡಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರ್ತದೆ. ಅದು ನಮ್ಮ ಲಿವರು ಅದನ್ನು ತೆಗೆದುಬಿಟ್ಟು ಬಾಡಿಯಿಂದ ಯೂರಿನ್ ಅಥವಾ ಸ್ಟೂಲಲ್ಲಿ ಪಾಸ್ ಆಗಬೇಕು. ಅದು ಪ್ರೊಡಕ್ಷನ್ ಜಾಸ್ತಿ ಇದ್ದು ನಮ್ಮ ಬಾಡಿ ಕೆಪಾಸಿಟಿ, ಆ ಮಗು ಬಾಡಿ ಕೆಪಾಸಿಟಿ ಅಷ್ಟಿರಲ್ಲ ಅವಾಗ, ಅದಕ್ಕೆ ಅದು ಸ್ವಲ್ಪ ಜಾಸ್ತಿ ಆಗಿರ್ತದೆ. ಇವಾಗ ಇದು ನಾರ್ಮಲ್ ಜಾಂಡೀಸ್ ಅಂತೀವಿ, ಯಾಕಂದರೆ ನಮ್ಗೆ ಗೊತ್ತು ಒಂದ್ಸತಿ 7 days to 10 days ಆ ಜಾಂಡೀಸ್ ಎಲ್ಲ ಕಡಿಮೆ ಆಗ್ತದೆ. ಬಟ್ ಕೆಲವು ಸಿಚುಯೇಷನ್ಸಲ್ಲಿ ಜಾಂಡೀಸು ಜಾಸ್ತಿ ಆದಾಗ ಅದನ್ನು ನಾವು ಸ್ಪೆಷಲ್ ಲೈಟ್ಸ್ ಅಂತ ಕೊಡ್ತೀವಿ, ಫೋಟೋಥೆರಪಿ ಲೈಟ್ಸ್ ಅಂತ. ಅವಾಗ ಕೊಟ್ಟರೆ ಆ ಜಾಂಡೀಸ್ ಕಡಿಮೆ ಆಗ್ತದೆ. ಆಮೇಲೆ ಕೆಲವು ಬ್ಲಡ್ ಗ್ರೂಪ್ ಇರ್ತದೆ, ಮದರ್ ನೆಗೆಟಿವ್ ಬ್ಲಡ್ ಗ್ರೂಪು ಅಥವಾ ಮದರ್ ಓ ಪಾಸಿಟಿವ್ ಅಥವಾ ಓ ನೆಗೆಟಿವ್ ಇದ್ದರೆ, ಮಗು ಎ ಆರ್ ಬಿ ಬ್ಲಡ್ ಗ್ರೂಪ್ ಯಾವ್ದಾರು ಆಗಿದ್ದರೆ ಅಂಥ ಮಕ್ಕಳಲ್ಲಿ ಸ್ವಲ್ಪ ಜಾಂಡೀಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಜಾಂಡೀಸ್ ಏನು ಮೇಜರ್ ಪ್ರಾಬ್ಲಮ್ ಇಲ್ಲ ಮಕ್ಕಳಲ್ಲಿ. ಈ ವಯಸ್ಸಲ್ಲಿ ಬರೋ ಜಾಂಡೀಸು ಯೂಶಲ್ ಆಗಿ ಫಿಸಿಯೋಲಾಜಿಕಲ್ ಜಾಂಡೀಸ್ ಅಂತೀವಿ. ಜಾಂಡೀಸಲ್ಲಿ 2 ಟೈಪ್ ಇದೆ, ಒಂದು ಡೈರೆಕ್ಟ್ ಜಾಂಡೀಸ್ ಅಂತಿದೆ, ಇನ್ನೊಂದು ಇಂಡೈರೆಕ್ಟ್ ಜಾಂಡೀಸ್ ಅಂತ ಇದೆ. ಇಂಡೈರೆಕ್ಟ್ ಮಕ್ಕಳಿಗೆ ಬರೋದು ಅಂದರೆ ಈ ವಯಸ್ಸಲ್ಲಿ. ಡೈರೆಕ್ಟ್ ಏನಾದ್ರು ಜಾಸ್ತಿ ಆದರೆ ಅದು ಲಿವರ್ ರಿಲೇಟೆಡ್ ಪ್ರಾಬ್ಲಮ್, ಆವಾಗ ಅದು ನಾವು ಇನ್ವೆಸ್ಟಿಗೇಟ್ ಮಾಡೋದು. ಅದು ಹುಟ್ಟಿದ ಮಕ್ಕಳಿಗೆ ವೆರಿ ರೇರಾಗಿ ಬರ್ತದೆ. ಇವಾಗ ಅಡಲ್ಟಿಗೆ ನಮಗೆ ಜಾಂಡೀಸ್ ಬಂದರೆ ಅದು ಡೈರೆಕ್ಟ್ ಫ್ರಾಕ್ಷನಿಂದ ಅಂತ ಹೇಳ್ತೀವಿ. ಅದು ಲಿವರ್ ಇನ್ಫೆಕ್ಷನ್ನು ಅಥವಾ ಇನ್ನೇನಾದ್ರು ಇನ್ಫೆಕ್ಷನ್ ಆಗಿ ಬರೋ ಚಾನ್ಸಸ್ ಇರ್ತದೆ. ಸೊ ಅದಕ್ಕೇನು ಗಾಬರಿ ಆಗೋದು ಬೇಕಾಗಲ್ಲ. ಯೂಶಲಾಗೆ 7 days to 10 days ಅದು ಕಡಿಮೆ ಆಗೋಗ್ತದೆ. ಓಕೆ ಸರ್, ಮೇನ್ ಕ್ವಶನ್ ತುಂಬ ಜನ ಕೇಳ್ತಿರ್ತಾರೆ, ಹುಟ್ಟಿದಾಗ ಮಕ್ಕಳು ಮಲಗೋದಿಲ್ಲ, ಬರೀ ಅಳ್ತಿರ್ತಾರೆ ಮೇಡಮ್, ನಿದ್ದೆನೇ ಮಾಡಲ್ಲ ನನ್ನ ಮಗು ಅಂತ. ಏನು ಸರ್ ರೀಸನ್ ಅದಕ್ಕೆ? ಇದು 2 ಥರನೂ ಕ್ವಶನ್ಸ್ ಇದೆ. ಇದು ಕೆಲವು ಮದರ್ಸ್ ಬಂದು ನನ್ನ ಮಗು ಯಾವಾಗಲೂ ಮಲಗಿರ್ತದೆ, ಹಾಲು ಕುಡಿತದೆ ಮಲ್ಕೊಳ್ತದೆ, ಹಾಲು ಕುಡಿತದೆ ಮಲ್ಕೊಳ್ತಾರೆ. ಕೆಲವರು ತಾಯಂದ್ರು ಬಂದು ಹೇಳ್ತಾರೆ ನಮ್ಮ ಮಗು ಡೇ ಎಲ್ಲ ನಿದ್ದೆ ಮಾಡ್ತದೆ, ನೈಟ್ ಅಳ್ತಾನೆ ಇರ್ತದೆ ಅಥವಾ ಎದ್ದಿರ್ತದೆ ಅಥವಾ ಯಾವಾಗಲೂ ಹಾಲು ಕುಡಿಬೇಕು ಅಂತ ಇರ್ತದೆ. ಕೆಲವು ಪೇರೆಂಟ್ಸ್ ಬಂದು ಹೇಳ್ತಾರೆ ಡೇ ಆಗಲಿ ನೈಟ್ ಆಗಲಿ ಹಾಲು ಕುಡಿತದೆ, ಎದ್ದಿರ್ತದೆ, ಸ್ವಲ್ಪ ಕಿರಿಕಿರಿ ಮಾಡ್ತದೆ, ನಾವು ಎತ್ಕೊಂಡು ಆಟ ಆಡಿಸಿದ್ರೆ ಅಥವಾ ರಾಕ್ ಮಾಡಿದ್ರೆ ಕಾಮ್ ಆಗ್ತದೆ, ತಿರ್ಗಾ ಹಾಸಿಗೆ ಮೇಲೆ ಇಟ್ಟಿದ ತಕ್ಷಣ ತಿರ್ಗಾ ಶುರು ಮಾಡುತ್ತೆ. ಸೊ ಇವೆಲ್ಲ 3 ನಾರ್ಮಲ್ ಬಿಹೇವಿಯರ್ ಅಂತ ಹೇಳ್ತೀನಿ. ಯಾಕಂತಂದರೆ 100 ಮಕ್ಕಳು ತಗೊಂಡ್ರೆ 90% ಆಫ್ ದ ಟೈಮ್ ಇಟ್ ಈಸ್ ನಾರ್ಮಲ್. ಅದು ನಾವು ಮಾಡಿರ್ತೀವಿ ಅದೇ ಥರ ನಮ್ಮ ತಾಯಿಯಂದ್ರಿಗೆ. ಸೊ ಅವರಿಗೆ ಹೊಸ ತಾಯಿಯಂದ್ರಿಗೆ ಅದು ಎಕ್ಸ್ಪೀರಿಯನ್ಸ್ ದೇ ಕಾಂಟ್ ಅಕ್ಸೆಪ್ಟ್ ಇಟ್. ಸೊ ಅದಕ್ಕೆ ಕಾಮನ್ ಎಕ್ಸ್ಪ್ಲನೇಷನ್, ಇವಾಗ ಮಗು ಚೆನ್ನಾಗಿ ಹಾಲು ಕುಡಿತಾ ಇದೆ, ಮಗು ಯೂರಿನ್ ಚೆನ್ನಾಗಿ ಮಾಡ್ತಾ ಇದೆ, ಮಗು ಮೋಷನ್ಸ್ ಮಾಡಿದೆ, ಅದು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ, ಫೀವರ್ ಇಲ್ಲ, ಕೋಲ್ಡ್ ಇಲ್ಲ, ಕಾಫ್ ಇಲ್ಲ ಅಂದರೆ ಮಗು ಹತ್ತಿರ ಯು ಡೋಂಟ್ ನೀಡ್ ಟು ಬಿ ಗೆಟಿಂಗ್ ವರಿಡ್ ಅಬೌಟ್ ದ್ಯಾಟ್. ಯಾಕಂದರೆ ಯೂಶಲಾಗಿ ಹಾಲು ಕುಡಿದಾದಮೇಲೆ ಯೂರಿನ್ ಮೋಷನ್ ಪಾಸ್ ಮಾಡಿ ಅದು ಕ್ಲೀನ್ ಮಾಡಾದ್ಮೇಲೆ 70% ಆಫ್ ದ ಟೈಮ್ ಕಾಮ್ ಆಗ್ತಾರೆ. ಡೇ ಟೈಮಲ್ಲಿ ಚೆನ್ನಾಗಿ ನಿದ್ದೆ ಮಾಡೋದು ಹುಟ್ಟಿದ ಮಕ್ಕಳು, ನೈಟಲ್ಲಿ ಎದ್ದಿರೋದು ಅದು ನಾರ್ಮಲ್ ಸೈಕಲ್. ಅದು ಕೆಲವರು ಪೇರೆಂಟ್ಸ್ ಲಕ್ಕಿ ಆಗಿದ್ರೆ ಜಲ್ದಿ ಸೆಟ್ಲ್ ಆಗ್ತದೆ, ಕೆಲವರು ಅನ್ಲಕ್ಕಿ ಆದರೆ ಅದು 6 months ಆಗ್ಬೋದು, 1 year ಆಗ್ಬೋದು. ಸೊ ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ಮಗುಗೆ ಬೇರೆ ಏನೂ ತೊಂದರೆ ಇಲ್ಲ, ಹಾಲು ಚೆನ್ನಾಗಿ ಕುಡಿತಾ ಇದೆ, ವೆಯ್ಟ್ ಗೇನ್ ಚೆನ್ನಾಗಿ ಆಗ್ತಾ ಇದೆ, ಅದು ಬಿಟ್ಟರೆ ಬೇರೆ ಮೈಲ್ ಸ್ಟೋನ್ಸ್ ಅಂತ ಹೇಳ್ತೀವಿ ಅದೆಲ್ಲ ಸರಿಯಾಗಿದೆ ಅಂದರೆ ನಥಿಂಗ್ ಟು ಗೆಟ್ ಫಾರ್ ಇಟ್. ಬಟ್ ಕೆಲವು ಕಾರಣಗಳಿರ್ತದೆ. ಒಂದೊಂದ್ಸತಿ ಇವಾಗ ತಾಯಿಯಂದರು ಹಾಲು ಕುಡಿತಾರೆ ಅಂದ್ಕೊಡಿ, ಹಸಿನ ಹಾಲು, ಅದು ಹಸಿನ ಹಾಲು ಕುಡಿದಾಗ ಆ ಪ್ರೋಟೀನು ತಾಯಿ ಹಾಲಲ್ಲಿ ಪಾಸಾಗಿ ಮಗು ಬಂದು ಅದು ಮಗುಗೆ ಹೊಟ್ಟೆಗೆ ನರಳಂಗಾಗಿ ಹೊಟ್ಟೆ ನೋವು ಬರೋ ಕಾರಣಗಳಿರ್ತದೆ. ಅದು ನಾವು ಕೌಸ್ ಪ್ರೋಟೀನ್ ಇಂಟಾಲರೆನ್ಸ್ ಅಂತೀವಿ.
ಅದು ತಾಯಿ ಹಾಲು ಕುಡಿಯೋದು ಒಂದರಿಂದನೇ ಇಲ್ಲ, ಕೆಲವು ಸ್ಪೈಸಸ್ಸಿಂದಾಗಲಿ, ಕಾಫಿ, ಟೀ, ಕೆಲವು ಅದರ್ ಪದಾರ್ಥ, ಬೇಳೆ ಆಗಲಿ, ಅದು ಯಾವುದಕ್ಕೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ತಾಯಿಗೆ ಒಂದೊಂದು ಥರ ರಿಯಾಕ್ಷನ್ ಆಗ್ಬೋದು ಮಗುವಿಂದ. ಸೊ ಆ ತಾಯಿಯಂದರು ಒಂದೊಂದೇ ಬಿಟ್ಟು ನೋಡಿದ್ರೆ ಪ್ರಯತ್ನ ಪಟ್ಟು ನೋಡ್ಬೋದು. ನಾವು ಕಾಮನ್ ಫುಡ್ ಹೇಳ್ತೀವಿ, ಇದು ಬಿಟ್ಟು ನೋಡಿ, ಇದು ಬಿಟ್ಟು ನೋಡಿ ಅಂತ. ಕೆಲವು ಮೆಡಿಕೇಶನ್ಸ್ ಇದೆ, ಬಟ್ ಅದು ಮೋಸ್ಟ್ ಆಫ್ ದ ಟೈಮ್ ಯೂಸ್ ಆಗ್ತದೋ ಆಗಲ್ಲೋ ಹೇಳೋಕ್ಕಾಗಲ್ಲ. ಅದೆಲ್ಲ ಮೀರಿ ಮಗುಗೆ ಇನ್ನೂ ಅಳ್ತಾ ಇದೆ ಅಂದರೆ ಒಂದೊಂದ್ಸತಿ ನಾವು ಗ್ಯಾಸ್ಟ್ರೋಇಸೋಫಿಜಿಯಲ್ ರಿಫ್ಲೆಕ್ಸ್ ಅಂತೀವಿ, GOR ಅಂತ. ಅಂದರೆ ಗ್ಯಾಸ್ಟ್ರಿಕ್ ಆಗುತ್ತಾ? ಗ್ಯಾಸ್ಟ್ರೋಇಸೋಫಿಜಿಯಲ್ ರಿಫ್ಲೆಕ್ಸ್ ಅಂದರೆ ಹಾಲು ಕುಡಿದಾಗ ಮಗುಗೆ ತೇಗು ಬರ್ತದೆ. ತೇಗು ಬಂದರೆ ಈಸಿ, ತೇಗು ಬರಲಿಲ್ಲ ಅಂದರೆ ಅದೊಂಥರ ಅನ್ನಿಸ್ತಾ ಇರ್ತದೆ. ಒಂದೊಂದ್ಸತಿ ಈ ತೇಗು ಕಂಟಿನ್ಯೂಸ್ ಆಗಿ ಬರ್ತಾ ಇರ್ಬೇಕಾದ್ರೆ ಹಾಲು ಈ ಫುಡ್ ಪೈಪಲ್ಲಿ ಬರ್ತದೆ. ಇಲ್ಲಿ ಜ್ಯೂಸ್ ಇರ್ತದೆ, ಗ್ಯಾಸ್ಟ್ರಿಕ್ ಜ್ಯೂಸು. ಆ ಜ್ಯೂಸ್ ಇಲ್ಲಿ ಬಂದಾಗ ಒಂಥರ ಅದಕ್ಕೆ ಉರಿಯೋಕೆ ಶುರು ಆಗ್ತದೆ. ಸೊ ಅವಾಗೇನು ಮಾಡ್ತದೆ, ಅದು ನೋವಿಗೆ ಹೊಸರ ಹಿಂಗೆ ಅಳ್ಳೋದು, ಹಿಂಗೆ ಆರ್ಚಿಂಗ್ ಮಾಡೋದು ಇದೆಲ್ಲ ಇರ್ತದೆ. ಸೊ ಆ ಟೈಮಲ್ಲಿ ನೀವು ಡಾಕ್ಟರ್ ಹತ್ರ ಕರ್ಕೊಂಡ್ಬಂದು ಚೆಕ್ ಮಾಡಿಸ್ಕೊಂಡು ಆವಾಗ ಹೇಗಿದೆ ಅಂತ ಮಗು ನೋಡ್ಬಿಟ್ಟು ಸಿಚುವೇಶನ್, ಅದಕ್ಕೆ ಕೆಲವು ಮೆಡಿಸನ್ಸ್ ಇದೆ, ಅದು ಕೊಟ್ಟು ನೋಡ್ಬೋದು. ಸೊ ಒಂದು ಟಮ್ಮಿ ಇದು ಹೊಟ್ಟೆ ನೋವು, ಗ್ಯಾಸಿಂದ ಅಳ್ಬೋದು. ಇನ್ನೊಂದು ಫೀಡಿಂಗ್ಗೆ ಸರಿಯಾಗಿ ಆಗ್ತಾ ಇಲ್ಲ ಅಂದ್ರೂ ಅಳ್ಬೋದು. ಕೆಲವು ಮದರ್ ಇಲ್ಲ ಫೀಡಿಂಗ್ ಚೆನ್ನಾಗಿ ಆಗ್ತದೆ ಅಂತಾರೆ, ಬಟ್ ಹಾಲು ಸರಿಯಾಗಿ ಬರ್ತಾ ಇರಲ್ಲ, ಅದನ್ನು ಚೆಕ್ ಮಾಡಬೇಕಾಗ್ತದೆ. ಕೆಲವೊಂದ್ಸತಿ ನ್ಯಾಪಿ ರ್ಯಾಶ್ ಆಗಿರ್ತದೆ, ನೋಡ್ಕೊಂಡಿರಲ್ಲ, ಅದರಿಂದ ಅಳ್ತಾ ಇರ್ಬೋದು. ಒಂದೊಂದ್ಸತಿ ಎಲ್ಲ ಮಕ್ಕಳಿಗೂ ಕಂಫರ್ಟ್ ಬೇಕು. ಯಾವಾಗ ಮಗು ಹೊಟ್ಟೆಯಲ್ಲಿಂದ ಆಚೆ ಬಂದಮೇಲೆ ಅದನ್ನ ಯಾರು ಮುಟ್ಟೋದೇ ಇಲ್ಲ, ಅದು ಸುಮ್ಮನೆ ಹಂಗೆ ಬಿಟ್ಬಿಟ್ಟಿದ್ರೆ ಅತ್ತೆ ಆಗ್ತದೆ. ಅದನ್ನು ಯಾವಾಗ ನಾವು ಕ್ಯಾಂಗ್ರೋ ಕೇರ್ ಅಂತೀವಿ, ಅದನ್ನ ತಾಯಿ ಅಥವಾ ತಂದೆ ಇಬ್ಬರೂ ಇಟ್ಕೊಂಡ್ರೆ ಮಗುನ ತಪ್ಕೊಂಡು ಬೇಕಾದರೆ ಒಳಗಡೆನೆ ಇಟ್ಕೊಬೋದು, ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಮಾಡಿಕೊಂಡು. ಅವಾಗ ದೇ ಫೀಲ್ ವೆರಿ ಕಂಫರ್ಟಬಲ್. ಸೊ ಇದೆಲ್ಲ ಮಾಡಿದ್ರೆ ಕೆಲವು ಮಕ್ಕಳಿಗೆ ಮ್ಯೂಸಿಕ್ ಹಾಕಿದ್ರೆ ಕಾಮ್ ಆಗ್ತಾರೆ, ಕೆಲವು ಮಕ್ಕಳಿಗೆ ನಡ್ಕೊಂಡು ಹೋಗ್ತಾ ಇದ್ರೆ ಮನೇಲಿ ಕಾಮ್ ಆಗ್ತಾರೆ. ಸೊ ಯು ಹ್ಯಾವ್ ಟು ಫೈಂಡ್ ಎ ವೇ ಫಾರ್ ದಿಸ್. ಓಕೆ ಓಕೆ ಸರ್, ಯೂಶಲಿ ಮಕ್ಕಳಾದ ನಂತರ ಕೆಲವರಿಗೆ ಸೆಕೆಂಡ್ ಬೇಬಿ ಬೇಡ ಅನ್ನೋರಿಗೆ, ಟ್ಯುಬೆಕ್ಟಮಿ ಮಾಡಿಸ್ಕೋಬೇಕು ಅಂತಿರೋರಿಗೆ ನೀವು ಯಾವ ರೀತಿ ಸಜೆಸ್ಟ್ ಮಾಡ್ತೀರಾ? ಮತ್ತು ಹೇಗೆ ನೀವು ಅವ್ರನ್ನ ನೀವು ಟ್ಯುಬೆಕ್ಟಮಿಗೆ ಹೋಗ್ಬೋದು ಅಂತ ಹೇಳೋ ಮೊದಲು ಏನೆಲ್ಲ ನೀವು ಕೆಲವೊಂದು ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು? ಯೂಶಲಿ ಟ್ಯುಬೆಕ್ಟಮಿ ಅನ್ನೋದು ಇಟ್ ಈಸ್ ಎ ಡಿಸಿಷನ್ ಮೇಡ್ ಬೈ ಬೋತ್ ದ ಪೇರೆಂಟ್ಸ್, ತಾಯಿ ತಂದೆ ಇಬ್ಬರದನ್ನು. ಆ್ಯಂಡ್ ಯೂಶಲಾಗಿ ಆಬ್ಸ್ಟಿಟ್ಯೂಷನ್ಸ್ ಜೊತೆ ಮಾತಾಡಿರ್ತಾರೆ, ಈ ಥರ ನಮಗೆ ಒಂದು ಮಗು ಆದಮೇಲೆ ವಿ ಡೋಂಟ್ ವಾಂಟ್ ದ ಸೆಕೆಂಡ್ ಚೈಲ್ಡ್ ಅಂತ. ಆ್ಯಂಡ್ ಕಾಮನ್ ಸಿನಾರಿಯೋ ಏನಂದರೆ 2 ಮಕ್ಕಳಾದಮೇಲೆ ನಮ್ಮ ಇಂಡಿಯಾದಲ್ಲಿ ಯೂಶಲಾಗಿ ಟ್ಯುಬೆಕ್ಟಮಿ ಮಾಡಿಸ್ಕೊಳೋಕ್ಕೆ ಶುರು ಮಾಡಿದ್ದಾರೆ. ಸೊ ಟ್ಯುಬೆಕ್ಟಮಿ ಮಾಡಿಸ್ಕೊಳಕ್ಕಿಂತ ಮುಂಚೆ ಪೇರೆಂಟ್ಸ್ ದೇ ಶುಡ್ ಬಿ ಪ್ರೆಟಿ ಶ್ಯೂರ್, ಓಕೆ ಒಂದೇ ಮಗು ಸಾಕು, ನಮಗೇನು ಬೇಡ ಅಂದಾಗ ಅವ್ರದ್ದು ಸಿಗ್ನೇಚರ್ ಎಲ್ಲ ಕನ್ಸೆಂಟ್ ಫಾರ್ಮ್ಸ್ ಇರ್ತದೆ, ಅದು ಮಾಡಿ. ಯಾಕಂದರೆ ತಾಯಿಗೆ ಟ್ಯುಬೆಕ್ಟಮಿ ಮಾಡಾಮೇಲೆ ತಿರ್ಗಾ ಮಗು ಬೇಕಂದರೆ ರೀಕ್ಯಾನಲೈಸೇಷನ್, ಆ ಟ್ಯೂಬ್ನ ರೀಕ್ಯಾನಲೇಟ್ ಮಾಡೋದಕ್ಕೆ ತುಂಬ ಕಷ್ಟ. ಮಾಡಿದ್ರೂ ಟೆಕ್ನಾಲಜಿಕಲಿ ಇದು ಪ್ರೆಗ್ನೆನ್ಸಿ ಆಗೋದು ತುಂಬ ಪ್ರಾಬ್ಲಮ್ ಆಗ್ಬೋದು. ಆವಾಗ IVF ಅದು ಇದೆಲ್ಲ ಟ್ರೈ ಮಾಡಬೇಕಾಗ್ತದೆ. ಸೊ ಅದಕ್ಕೆ ಪೇರೆಂಟ್ಸ್ಗೆ ಅವೇರ್ನೆಸ್ ಇರಬೇಕು, ಅದು ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗ್ ಅಂದರೆ ಇವಾಗ ಹುಟ್ಟಿರೋದು 1 ಮಗು ಆಗಿರಲಿ 2 ಮಗು ಆಗಿರಲಿ, ಫಸ್ಟ್ ಮಗು ಚೆನ್ನಾಗಿದೆ ಅಂದ್ಕೊಳ್ಳಿ, 4 ಇಯರ್ಸೋ 3 ಇಯರ್ಸೋ, ಸೆಕೆಂಡ್ ಮಗು ಹುಟ್ಟಿದ್ರೆ ನಾವು ಹುಟ್ಟಿದ ತಕ್ಷಣ ಆ ಮಗು ಹೇಗಿದೆ ಅಂತ ನೋಡ್ತೀವಿ. ನಮ್ಮ ಕಣ್ಣಿನ ಪ್ರಕಾರ, ಟೆಸ್ಟ್ಗಳ ಪ್ರಕಾರ, ಸ್ಕ್ಯಾನ್ ಪ್ರಕಾರ ಎಲ್ಲ ಚೆನ್ನಾಗಿದೆ ಅಂದರೆ ಅವ್ರಿಗೆ ಹೇಳ್ತೀವಿ ಹುಟ್ಟಿದ ತಕ್ಷಣವೇ ನಿಮ್ಮ ಮಗು ಚೆನ್ನಾಗಿದೆ, ಸೊ ಇಫ್ ಯು ವಾಂಟ್ ನೀವು ಟ್ಯುಬೆಕ್ಟಮಿಗೆ ಹೋಗ್ಬೋದು ಆ್ಯಸ್ ದೇ ಹ್ಯಾಡ್ ರಿಕ್ವೆಸ್ಟೆಡ್ ಅಂತ. ಅಗೈನ್ ಅಲ್ಲಿನೂ ನಾವು ಕನ್ಸೆಂಟ್ ತೊಗೊಂಡು ಸೈನ್ ಮಾಡಿಸ್ಕೊತೀವಿ. ಬಟ್ ಆ ಮಗು 1 ವಾರ ಆದಮೇಲೆ ಅಥವಾ 2 ವಾರ 2 ತಿಂಗಳಾದಮೇಲೆ ಆ ಮಗುಗೆ ಏನಾಗ್ತದೆ ನಾವು ಹೇಳೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ 2 ಮಂತ್ಸ್ 3 ಮಂತ್ಸ್ ಆದಮೇಲೆ ಒಂದು ವೆರಿ ಬ್ಯಾಡ್ ಇನ್ಫೆಕ್ಷನ್ ಆಯ್ತು ಅಂದ್ಕೊಳ್ಳಿ, ನ್ಯೂಮೋನಿಯಾ ಏನೋ ಆಗಿ, ಆ ಮಗುಗೆ ನಾವೇನು ಸೇವ್ ಮಾಡೋಕ್ಕಾಗಲ್ಲ ಅಂದ್ಕೊಳ್ಳಿ ಎಲ್ಲ ಟ್ರೀಟ್ಮೆಂಟಿಂದನೂ. ಆವಾಗ ದೇ ಶುಡಂಟ್ ಫೀಲ್ ಸಾರಿ ಅಬೌಟ್ ಇಟ್, ಅಯ್ಯೋ ಮಾಡಿಸ್ಕೊಂಡ್ಬಿಟ್ವಿ, ಇಲ್ಲಾಂದರೆ ಇನ್ನೊಂದು ಮಗು ಮಾಡ್ಕೊಬೋದಾಗಿತ್ತು ಅಂತ ದೇ ಶುಡಂಟ್ ರಿಫ್ಲೆಕ್ಟ್ ಬ್ಯಾಕ್. ಅದು ಹೇಳೋದಕ್ಕೆ ಈಸಿ, ಬಟ್ ಅವ್ರಿಗೆ ದೇ ಶುಡ್ ಬಿ ಅವೇರ್. ಫ್ರಮ್ ಮೆಡಿಕಲ್ ಸೈಡ್ ವಿಲ್ ಟೆಲ್ ದೆಮ್, ಬಟ್ ಫ್ರಮ್ ದೇರ್ ಪರ್ಸನಲ್ ಆಸ್ಪೆಕ್ಟ್ ದೇ ಹ್ಯಾವ್ ಟು ಡಿಸೈಡ್ ನಾವು ಮಾಡಿಸ್ಕೊಬೇಕೋ ಬೇಡ ಅಂತ. ಇಫ್ ದೇ ಆರ್ ವೆರಿ ಶ್ಯೂರ್ ನಾವು ಮಾಡಿಸ್ಕೊಬೇಕು ಅಂದರೆ ವಿಲ್ ಗೋ ಹೆಡ್. ಓಕೆ ಸರ್, ಇನ್ ಕೇಸ್ ಟ್ಯುಬೆಕ್ಟಮಿ ಆದಮೇಲೆ ಮಗುಗೆ ಏನೋ ಆಯಿತು ಅಂದರೂ ಕೂಡ ಮತ್ತೆ ಆಪ್ರೇಷನ್ ಮಾಡಿ ಮತ್ತೆ ಮಕ್ಕಳಾಗುವಂಥ ಸಾಧ್ಯತೆ ಇದೆಯಾ? ಟ್ಯೂಬೆಕ್ಟಮಿ ಮಾಡಾದ್ಮೇಲೆ ಆ ಟ್ಯೂಬ್ ಇರ್ತದಲ್ಲ, ಅದರಿಂದನೇ ಓವರೀಸ್ ಬರೋದು. ತೆಗೆಯೋಕ್ಕಿಂತ ಕಟ್ ಮಾಡ್ತಾರೆ ಅಥವಾ ಲೈಗೇಟ್ ಮಾಡ್ತಾರೆ. ಇವಾಗ ಕ್ಲಿಯರ್ ಟ್ಯೂಬಲ್ಲಿ ಓವರೀಸ್ ಬರೋದಕ್ಕೂ ಅದು ಎಗ್ ಬರೋದಕ್ಕೂ ಬ್ಲಾಕ್ ಆಗಿರೋ ಟ್ಯೂಬಲ್ಲಿ ಬರೋದಕ್ಕೂ ವ್ಯತ್ಯಾಸ ಇರ್ತದೆ. ವ್ಯತ್ಯಾಸ ಅಂದರೆ ಒಂದ್ಸತಿ ಬರೋದೇ ಇಲ್ಲ, ಅವಾಗ ಫರ್ಟಿಲೈಸೇಷನ್ ಆಗೋ ಚಾನ್ಸಸ್ ಕಡಿಮೆ. ಅವರು ಮೆಡಿಕಲಲ್ಲಿ ಏನೇನೋ ಸ್ವಲ್ಪ ಎನ್ಲಾರ್ಜ್ ಮಾಡೋದೆಲ್ಲ ಟ್ರೈ ಮಾಡ್ತಾರೆ, ಆದ್ರೂ ಸಕ್ಸಸ್ ರೇಟ್ ಈಸ್ ವೆರಿ ಲೆಸ್. ಆವಾಗ ಆಗೋ ಪ್ರೆಗ್ನೆನ್ಸಿ ಆಗದಿರೋ ಚಾನ್ಸಸ್ ಜಾಸ್ತಿ ಹೊರತು ನ್ಯಾಚುರಲ್ ಆಗಿ. ಆವಾಗ ದೇ ಹ್ಯಾವ್ ಟು ಥಿಂಕ್ ಆಫ್ ಅದರ್ ಆಲ್ಟರ್ನೇಟಿವ್ಸ್.
ಅವಾಗ ಅಗೇನ್ ಹಾಸ್ಪಿಟಲೈಸೇಷನ್ ಕಾಸ್ಟು ಅದೆಲ್ಲ ಇನ್ವಾಲ್ವ್ ಆಗೇ ಆಗ್ತದೆ, ಯಾಕಂದರೆ IVF ಎಲ್ಲ ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್ ಥಿಂಗ್ ಅಲ್ವಾ. ಸೊ ಹಂಗಾಗಿ ಏನಂತಾರೆ ಅಂದರೆ ಒಂದು ಚೆನ್ನಾಗಿರೋದನ್ನ ನಾವು ಡೆಸ್ಟ್ರಾಯ್ ಮಾಡಿ ತಿರ್ಗಾ ನಂಗೆ ಅದೇ ವಾಪಸ್ ಬೇಕು ಅಂದರೆ ಆಗೋ ಚಾನ್ಸಸ್ ಕಡಿಮೆ. ಸರ್, ಸುಮಾರು ಜನ ತಾಯಂದಿರಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ನಿಪ್ಪಲ್ಲಿ ಇರೋದಿಲ್ಲ, ಮಗುಗೆ ಹಾಲು ಬರೋದಿಲ್ಲ ಅಂತ ಸಮಸ್ಯೆ ಇರುತ್ತೆ, ಅಥವಾ ಮಗುಗೆ ಹಾಲು ಕುಡಿತಾ ಇಲ್ಲ ಅನ್ನೋ ಮಕ್ಕಳೇ ತಾಯಂದಿರೇ ಜಾಸ್ತಿ. ಬರ್ತಾ ಇಲ್ಲ, ಹಾಲು ಬರ್ತಿಲ್ಲ ಅನ್ನೋ ತಾಯಂದಿರು ಒಂದ್ಗಡೆ ಆದರೆ ಮಗು ಹಾಲು ಕುಡಿಯೋದಿಲ್ಲ, ಎದೆ ಕಚ್ಚೋದಿಲ್ಲ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಇವಾಗ ಯೂಶುವಲಾಗಿ ನಮ್ಮ ಹಾಸ್ಪಿಟ್ಲಲ್ಲಿ ಮೋಸ್ಟ್ ಆಫ್ ದ ಹಾಸ್ಪಿಟ್ಲಲ್ಲೆಲ್ಲ ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲೇ ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ಕ್ಲಾಸಸ್ ನಡೀತಾ ಇರ್ತದೆ. ಅವರು ಎವ್ರಿ ಫ್ಯೂ ವೀಕ್ಸ್ ಟು ಮಂತ್ಸ್ ಬರ್ತಾ ಇರ್ತಾರೆ ಡ್ಯೂರಿಂಗ್ ದ ಲಾಸ್ಟ್ ಬಿಟ್ ಆಫ್ ದೇರ್ ಪ್ರೆಗ್ನೆನ್ಸಿ. ಒಂದು ಯೋಗ ಪ್ಲಸ್ ಫಿಟ್ನೆಸ್ಸು ಪ್ಲಸ್ ನಾರ್ಮಲ್ ಪ್ರೆಗ್ನೆನ್ಸಿ, ನಾರ್ಮಲ್ ಡೆಲಿವರಿಗೋಸ್ಕರ ಹೆಂಗೆ, ಆಮೇಲೆ ಪ್ಲೇನ್ಲೆಸ್ ಲೇಬರಲ್ಲಿ, ಹಾಗೆ ಅದ್ರ ಜೊತೆಯಲ್ಲಿ ಲ್ಯಾಕ್ಟೇಷನ್ನು ಇನ್ವಾಲ್ವ್ ಇರ್ತದೆ. ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ಏನು ಮಾಡ್ತಾರೆ ಅಂದರೆ ತಾಯಿಯಂದರೆ ಮುಂಚೆನೇ ಪ್ರಿಪೇರ್ ಮಾಡ್ತಾರೆ. ನಿಮ್ಮ ಮಗುಗೆ ನಿಮ್ಮ ಹಾಲು ಕೊಡೋದು ಇಂಪಾರ್ಟೆಂಟು, ಹೇಗೆ ಕುಡಿಸ್ಬೇಕು, ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ ಅಂತದೆಲ್ಲ ನಾವು ಹೇಳ್ತೀವಿ. ಸೊ ಅದರೊಳಗೆ ಆಲ್ರೆಡಿ ಅವ್ರಿಗೆ ಅವೇರ್ನೆಸ್ ಬಂದಿರ್ತದೆ. ಓಕೆ, ದಿಸ್ ಈಸ್ ವಾಟ್ ಇಟ್ ಈಸ್. ಅವರು ಓದಿರ್ಬೋದು, ಅವರು ತಿಳ್ಕೊಂಡಿರ್ಬೋದು, ಅಥವಾ ಎಕ್ಸ್ಪೀರಿಯನ್ಸು ಇರ್ಬೋದು. ಸೊ ಅವಾಗ ಏನಾಗ್ತದೆ, ಮಗು ಹುಟ್ಟ ಮೇಲೆ ನಾವು ಅಷ್ಟೇ ಮಗುಗೆ ಫಸ್ಟ್ ಡೇಯಿಂದಾನೆ ಹುಟ್ಟಿದ ತಕ್ಷಣವೇ ಮಗುಗೆ ಹಾಲು ಕುಡಿಸೋಕ್ಕೆ ಹೇಳ್ತೀವಿ ನಾವು. ಅವಾಗ ಏನಾಗ್ತದೆ, ಬಾಂಡಿಂಗ್ ಸ್ಟಾರ್ಟ್ ಆಗ್ತದೆ. ಯಾವಾಗ ನಾವು ಬಾಂಡಿಂಗ್ ಸ್ಟಾರ್ಟ್ ಆಗಿ ಲ್ಯಾಚಿಂಗ್ ಸ್ಟಾರ್ಟ್ ಆದರೆ ಸಕ್ಸಸ್ಫುಲ್ ಆಗ್ತದೆ, ಮಿಲ್ಕ್ ಪ್ರೊಡಕ್ಷನು ಚೆನ್ನಾಗಾಗ್ತದೆ. ಬಟ್ ಕೆಲವು ಒಂದೊಂದ್ಸತಿ ಮಕ್ಕಳು ಕುಡಿಯೋಕ್ಕಾಗಲ್ಲ, ಅಥವಾ ಮಿಲ್ಕ್ ಸೆಕ್ರೇಷನ್ಸ್ ಜಾಸ್ತಿ ಇಲ್ಲ. ಯೂಶುವಲಾಗಿ ಫಸ್ಟ್ ಫ್ಯೂ ಡೇಸ್ ಮಿಲ್ಕ್ ಸೆಕ್ರೇಷನ್ಸ್ ಜಾಸ್ತಿ ಇರಲ್ಲ. ಆದರೆ ಟರ್ಮ್ ಬೇಬಿ, ತಿಂಗಳು ಹುಟ್ಟಿರೋ ಮಕ್ಕಳು ಚೆನ್ನಾಗೇ ಲ್ಯಾಚ್ ಮಾಡಿ ಸಕ್ ಮಾಡೋಕ್ಕೆ ಪ್ರಯತ್ನ ಪಡ್ತದೆ. ಬಟ್ ನಿಪ್ಪಲ್ ಚಿಕ್ಕದಾಗಿದೆ, ನೀವು ಕೇಳಿದ ಪ್ರಶ್ನೆನ ಅದು ಲ್ಯಾಚ್ ಮಾಡೋಕ್ಕಾಗಲ್ಲ ಅಂದರೆ ಅದಕ್ಕೆ ಟೆಕ್ನಿಕ್ಸ್ ಇದೆ. ಅದಕ್ಕೆ ನಮ್ಮ ಲ್ಯಾಕ್ಟೇಷನ್ ಕನ್ಸಲ್ಟೆಂಟು, ಫೀಡಿಂಗ್ ನರ್ಸಸ್ ಇದ್ದಾರೆ, ಅವರು ದೇ ವಿಲ್ ಅಸಿಸ್ಟ್ ದ ಮದರ್. ಆ್ಯಂಡ್ ಆ ಟೆಕ್ನಿಕ್ನ ಕಲ್ತ್ಕೊಂಡ್ಬಿಟ್ರೆ ಆಮೇಲೆ ಆಬ್ವಿಯಸ್ಲಿ ದ ಬೇಬಿ ವಿಲ್ ಆಲ್ಸೋ ಗೆಟ್ ಯೂಸ್ ಟು ಇಟ್, ಮದರ್ ಆಲ್ಸೋ ವಿಲ್ ಗೆಟ್ ಯೂಸ್ ಟು ಇಟ್. ವೆರಿ ರೇರ್ ಆಗಿ ಮದರ್ಗೆ ಮಿಲ್ಕ್ ಬರಲ್ಲ ಅಂತ ಹೇಳೋದು. ಮದರ್ ಮಿಲ್ಕ್ ಸಪ್ಲೈ ಓವರ್ ಟೈಮ್ ಕಡಿಮೆ ಆಗ್ಬೋದು ಹೊರತು ಮದರ್ಗೆ ಮಗು ಡೆಲಿವರಿ ಆಮೇಲೆ ಮಿಲ್ಕ್ ಬರದೇ ಇರೋ ಕಾರಣಗಳು ವೆರಿ ರೇರ್. ಅದು ಯೂಶುವಲಾಗಿ ಸೆಪ್ರೇಷನ್ ಆಗಿದ್ದರೆ, ಅಥವಾ ಮದರ್ಗೆ ತುಂಬ ಸಿಕ್ಕಾಗಿ ಹಾಲು ಕೊಡೋಕ್ಕಾಗ್ತಾ ಇಲ್ಲ ಇದ್ದಾಗ, ಅಥವಾ ಅವ್ರಿಗೆ ಮೋಟಿವೇಶನೇ ಇಲ್ಲ ಅಂದಾಗ ಮಾತ್ರ ಅದಾಗೋದು. ಯಾರೇ ಮದರ್ ನೀವೇನೇ ಸಿಚುಯೇಷನ್ ನೋಡಿದ್ರೆ, ಇಟ್ ಈಸ್ ಎ ನೇಚರ್ ಥಿಂಗ್, ಇಟ್ ವಿಲ್ ಡೆಫಿನೆಟ್ಲಿ ಕಮ್. ಯು ಶುಡ್ ಬಿ ಮೋಟಿವೇಟೆಡ್ ಆ್ಯಂಡ್ ದಟ್ ಮೋಟಿವೇಶನ್ ಶುಡ್ ಸ್ಟಾರ್ಟ್ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಇಟ್ಸೆಲ್ಫ್. ಯಾವಾಗ ನಿಮಗೆ ಆಲ್ಟರ್ನೇಟಿವ್ ಇದೆ, ನಿಮ್ಗೆ ಫಾರ್ಮುಲಾ ಪೌಡ್ರ್ ಮಿಲ್ಕ್ ಇದೆ, ಅದಿದೆ ಅಂದರೆ ಯು ವಿಲ್ ಆಲ್ವೇಸ್ ಥಿಂಕ್ ಓಕೆ ದಟ್ ಈಸ್ ಈಸಿ ಅಂತ. ಬಟ್ ಆ್ಯಕ್ಚುಲಿ ದಟ್ ಈಸ್ ಟಫ್ ಆ್ಯಂಡ್ ದಟ್ ಕ್ಯಾನ್ ಲೀಡ್ ಟು ಕಾಂಪ್ಲಿಕೇಶನ್ಸ್ ರಾದರ್ ದೆನ್ ಬೀಯಿಂಗ್ ಡೂಯಿಂಗ್ ಗುಡ್. ಓಕೆ ಸರ್, ಈಗ ಫೀಡಿಂಗ್ ಮಾಡಿಲ್ಲ ಅಂದ್ರೂ ತಾಯಂದಿರಿಗೆ ಮುಂದೆ ಫ್ಯೂಚರಲ್ಲಿ ತೊಂದರೆ ಆಗುತ್ತೆ ಅಂತಾರೆ, ಹೌದಾ? ಕರೆಕ್ಟ್. ಅದು ಯಾಕಂದರೆ ಹಾರ್ಮೋನಲ್ ಚೇಂಜಸ್ ಇಂದ ಸ್ವಲ್ಪ ಓವೇರಿಯನ್ ಕ್ಯಾನ್ಸರ್ಸು, ಬ್ರೆಸ್ಟ್ ಕ್ಯಾನ್ಸರ್ಸು ಇದೆಲ್ಲ ಕಾರಿಲೇಷನ್ಸ್ ಇದೆ. ಬ್ರೆಸ್ಟ್ ಫೆಡ್ ಮದರ್ಸ್ಗೆ ಕ್ಯಾನ್ಸರ್ಸ್ ಕಡಿಮೆ, ನಾನ್ ಬ್ರೆಸ್ಟ್ ಫೆಡ್ ಮದರ್ಸ್ಗೆ ಕ್ಯಾನ್ಸರ್ಸ್ ಜಾಸ್ತಿ. ಇವಾಗ ಬ್ರೆಸ್ಟ್ ಫೆಡ್ ಬೇಬೀಸ್ಗೆ ಮದರ್ಸ್ಗಲ್ಲಿ ಕ್ಯಾನ್ಸರ್ಸ್, ಎನಿ ಕ್ಯಾನ್ಸರ್ ಈಸ್ ಲೆಸ್ ಅಂತ ಸೈನ್ಸ್ ತೋರಿಸಿದೆ ರಿಸರ್ಚಲ್ಲಿ. ಅದೇ ಬ್ರೆಸ್ಟ್ ಫೆಡ್ ಮಾಡಿಲ್ಲ ಅನ್ನೋ ತಾಯಿಯಂದ್ರಿಗೆ ಕ್ಯಾನ್ಸರ್ ಸ್ವಲ್ಪ ಇನ್ಸಿಡೆನ್ಸ್ ಎಲ್ಲ ಜಾಸ್ತಿ ಇದೆ. ಸೊ ಅದು ಗೊತ್ತಿರೋದ್ರಿಂದ ಕಾರಣಗಳಿಂದ ಆಲ್ವೇಸ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಬ್ರೆಸ್ಟ್ ಫೀಡ್ ದ ಬೇಬಿ. ಅದು ಒಂದು ಪಾರ್ಟು. ಬಟ್ ವಿ ಆಲ್ಸೋ ನೋ ದಟ್ ಬೇಬೀಸ್ ಆರ್ ಬ್ರೆಸ್ಟ್ ಫೆಡ್ ಬೇಬೀಸ್ ದೇ ಡೂ ವೆರಿ ವೆಲ್ ಆ್ಯಸ್ ದೇ ಗ್ರೋ. Their IQ is definitely better than formula fed babies. Their health will be good, their immunity power will be good, and their tolerance to allergy and other complications, medical conditions later on will be lesser. ಓಕೆ ಸರ್, ಈಗ ನೆಕ್ಸ್ಟ್ ಮಗು ಹುಟ್ಟಿದ್ದಾಯಿತು, ಎಲ್ಲ ಆಯಿತು, ವ್ಯಾಕ್ಸಿನೇಷನಿಂದ ಹಿಡಿದು ಸೊ ಏನೆಲ್ಲ ನಾವು ಫಾಲೋ ಮಾಡಬೇಕಾಗುತ್ತೆ ರೆಗ್ಯುಲರ್ ಆಗಿ? ಈಗ ಮಗು ಹುಟ್ಟಿದ ನಂತರ ನಾವು ಏನೆಲ್ಲ ಫಾಲೋ ಮಾಡಬೇಕು ತಾಯಂದಿರು? ಫಸ್ಟ್ 6 months ತಾಯಿ ಅಂದರು ಬರೀ ಬ್ರೆಸ್ಟ್ ಫೀಡಿಂಗ್ ಅಷ್ಟೇ ಮಾಡಬೇಕು, ಅದು ಬಿಟ್ಟರೆ ಇನ್ನೇನಿಲ್ಲ. ನಾವು ಒಂದು ವೈಟಮಿನ್ ಡಿ ಸಿರಪ್ಪು ಟಾನಿಕ್ಸ್ ಕೊಡ್ತೀವಿ. ಅದು ತಾಯಂದ್ರಿಗೆ ವೈಟಮಿನ್ ಡಿ ಕ್ಯಾಲ್ಶಿಯಂ ಕಡಿಮೆ ಇರೋದ್ರಿಂದ ಅದು ಕೊಡ್ತೀವಿ. ಸೊ ಅದು ಒಂದೇ ಟಾನಿಕ್, ಅದು ಬಿಟ್ಟರೆ ಇನ್ನೇನು ನಾವು ಅಡ್ವೈಸ್ ಮಾಡಲ್ಲ ಇದು ಕೊಡಬೇಕು ಅದು ಕೊಡಬೇಕು ಅಂತ. ಆಮೇಲೆ ಕೆಲವು ಬೇಸಿಕ್ ವ್ಯಾಕ್ಸಿನೇಷನ್ಸ್ ಇರ್ತದೆ, ಆ ವ್ಯಾಕ್ಸಿನೇಷನ್ ಚಾರ್ಟು ಕೊಡ್ತೀವಿ. ಆ ಚಾರ್ಟು ಥ್ರೂ ಔಟ್ ಇಂಡಿಯಾದಲ್ಲಿ ಸೇಮ್. ಒಂದು ಅಡಿಷನಲ್ ವ್ಯಾಕ್ಸಿನೇಷನ್ 1, 2, 3 ಇರ್ತದೆ, ಅದು ಪ್ರೈವೇಟ್ ಹಾಸ್ಪಿಟಲಲ್ಲಿ ಕೊಡ್ತೀವಿ, ಗೌರ್ಮೆಂಟ್ ಕೊಡಲ್ಲ. ಅದು ಬಿಟ್ಟರೆ ವ್ಯಾಕ್ಸಿನೇಷನ್ ಥ್ರೂ ಔಟ್ ಇಂಡಿಯಾ ಇಟ್ ಈಸ್ ದ ಸೇಮ್. ಸೊ ವ್ಯಾಕ್ಸಿನೇಷನ್ ಹಿಂಗೆ ಎಷ್ಟು ಚೆನ್ನಾಗೇ ಇದೆ ಅಂದರೆ, ಮಗು ಹುಟ್ಟಿ 6 weeksಗೆ ಒಂದ್ಸತಿ ಚೆಕಪ್ ಬಂದಾಗ ವ್ಯಾಕ್ಸಿನೇಷನ್ ಇದೆ. ಆಮೇಲೆ ಮಗುಗೆ
2 ಮಂತ್ಸಲ್ಲಿ ಒಂದು ವ್ಯಾಕ್ಸಿನೇಷನ್ ಇದೆ, 3 ಮಂತ್ಸಲ್ಲಿದೆ, 6 ಮಂತ್ಸಲ್ಲಿದೆ, 9 ಮಂತ್ಸಲ್ಲಿದೆ, 12 ಮಂತ್ಸಲ್ಲಿದೆ, 15 ಮಂತ್ಸ್ ಇದೆ, 18 ಮಂತ್ಸ್ ಇದೆ, 2 ಇಯರ್ಸ್ ಇದೆ. ಅದಾದಮೇಲೆ ವ್ಯಾಕ್ಸಿನೇಷನ್ಸ್ ಕಡಿಮೆ ಆಗ್ತಾ ಬರ್ತದೆ. ಸೊ ನೀವು ಆ ಪ್ರಕಾರ ಬಂದಾಗ ಅದು ವ್ಯಾಕ್ಸಿನೇಷನ್ಗೆ ಒಂದೇ ಅಲ್ಲ, ಮಗುನೂ ಎಕ್ಸಾಮಿನೇಷನ್ ಮಾಡ್ತೀವಿ. ಅವಾಗ ಮಗು ಏನೇನು ಮಾಡಬೇಕು ಆ ತಿಂಗಳು. ಫಾರ್ ಎಕ್ಸಾಂಪಲ್ 6 ಮಂತ್ಸ್ ಅಂತ ಇಟ್ಕೊಳ್ಳೋಣ. 6 ಮಂತ್ಸಲ್ಲಿ ವ್ಯಾಕ್ಸಿನೇಷನ್ ಕೊಟ್ಟಾಗ ನಾನು ಮಗುನ ನಿಮ್ಮ ತಾಯಿಯಾಗಿ ಬಂದು ಮಗು ಕರ್ಕೊಂಬಂದಾಗ ನಿಮ್ಮ ಮಗು ಬಾರ್ಲ್ ಬೀಳ್ತಾ ಇದೆಯಾ ಅಂತ ಕೇಳ್ತೀನಿ, ನಿಮ್ಮ ಮಗು ಕೂತ್ಕೊಳ್ತಾ ಇದೆಯಾ ಸಪೋರ್ಟಲ್ಲಿ ಅಂತ ಕೇಳ್ತೀನಿ, ನಿಮ್ಮ ಮಗು ಕೈನಲ್ಲಿ ಆಟ ಆಡ್ತಾ ಇದೆಯಾ ಅಂತ ಕೇಳ್ತೀನಿ, ನಿಮ್ಮ ಮಗು ನಗ್ತಾ ಇರಬೇಕು, ಫಾಲೋ ಮಾಡ್ತಾ ಇರಬೇಕು, ನಿಮ್ಮ ಹತ್ರ ಸೋಷಿಯಲ್ ಸ್ಮೈಲ್ ಎಲ್ಲ ಬಂದು ಹೆಡ್ ಕಂಟ್ರೋಲ್ ಎಲ್ಲ ಆಗಿರಬೇಕು. ಸೊ ಅದ್ರ ಜೊತೆಗೆ ವೆಯ್ಟ್ ಎಷ್ಟಿದೆ ಅಂತ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ನಿಮ್ಮ ಮಗು 3 kgs ಇತ್ತು ಅಂದ್ಕೊಳ್ಳಿ, ಹುಟ್ಟಿದಾಗ 6 ಮಂತ್ಸಲ್ಲಿ ಅಟ್ಲೀಸ್ಟ್ 6-7 kgs ಇದ್ದರೆ ಆರೋಗ್ಯ ಆಗಿದೆ ಅಂತ ಅರ್ಥ. ಸೊ ಆಮೇಲೆ 6 ಮಂತ್ಸಲ್ಲಿ ನಾವು ಹಾಲು ಕೊಡಿ, ಅದ್ರ ಜೊತೆಗೆ ಊಟನೂ ಶುರು ಮಾಡಿ ಅಂತ ಹೇಳ್ತೀವಿ. ಸೊ ಅಡ್ವೈಸು ಅದೆಲ್ಲ ಅಟ್ಲೀಸ್ಟ್ 15 to 20 minutes ಕನ್ಸಲ್ಟೇಷನ್ ಇದ್ದೇ ಇರ್ತದೆ. ಅವಾಗ ಅದು ಯಾಕೆ ಇಂಪಾರ್ಟೆಂಟ್ ಅಂದ್ಕೊಂಡ್ರೆ, ಇವಾಗ ಒಂದು ವ್ಯಾಕ್ಸಿನೇಷನ್ ಕೊಟ್ಟು ಕಳಿಸೋದಲ್ಲ. ಇವಾಗ ಆ ಮಗು ನೀವು ತಾಯಿಯಾಗಿ ನಮ್ಮ ಮಗು ನಗ್ತಾ ಇದೆ, ಹೆಡ್ ಕಂಟ್ರೋಲ್ ಇಲ್ಲ, ಬಟ್ ಅದು ಬಿಟ್ಟರೆ ತುಂಬ ವೀಕ್ ಆಗಿದೆ, ವೆಯ್ಟ್ ಗೇನ್ ಆಗ್ತಾ ಇಲ್ಲ ಅಂದರೆ ನಮಗೆ ಏನು ಮಾಡ್ಬೋದು? ಇದು ಮೆಡಿಕಲ್ ಪ್ರಾಬ್ಲಮ್ಮ, ಫೀಡಿಂಗ್ ಪ್ರಾಬ್ಲಮ್ಮ, ಇನ್ನೇನಾದ್ರು ಪ್ರಾಬ್ಲಮ್ ಇದೆಯಾ, ಬ್ರೈನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆಯಾ ಅಂತೆಲ್ಲ ಚೆಕ್ ಮಾಡಬೇಕಾಗ್ತದೆ. ಇನ್ ಕೇಸ್ ಕತ್ತು ನಿಲ್ತಿಲ್ಲ ಅಂದ್ರೆ ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಇದೆಯಾ ಸರ್? ಹೌದು, ಯಾಕೆ ಕತ್ತು ನಿಲ್ತಾ ಇಲ್ಲ ಅಂತ ನೋಡಬೇಕು. ಇವಾಗ ಕತ್ತು ನಿಲ್ಲೋದು 3 months to 4 months ಎಲ್ಲ ಮೆಜಾರಿಟಿ ಆಫ್ ದ ಮಕ್ಕಳಿಗೆ ಕತ್ತು ನಿಂತು ಹೋಗ್ತದೆ. ಅದು ನಿಮ್ಮ 6 months ಆದ್ರೂ ಕತ್ತು ನಿಂತಿಲ್ಲ ಅಂದರೆ ಐ ಆಮ್ ಕನ್ಸರ್ನ್ಡ್, ಆ್ಯಂಡ್ ಆ್ಯಸ್ ಎ ಪೇರೆಂಟ್ ಯು ಶುಡ್ ಆಲ್ಸೋ ಬಿ ಕನ್ಸರ್ನ್ಡ್. ಅದಕ್ಕೆ ಒಂದು 5-6 ಕಾರಣಗಳಿರ್ಬೋದು, ಅದನ್ನು ಒಂದೊಂದೇ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಅದು ಕಾರಣಗಳು ಸಿಗದೇ ಇರ್ಬೋದು ಒಂದೊಂದ್ಸತಿ, ಬಟ್ ಅರ್ಲಿ ಸ್ಟಿಮ್ಯುಲೇಷನ್ ಅಂತಿದೆ, ಫಿಸಿಯೋಥೆರಪಿ ಅರ್ಲಿ ಸ್ಟಿಮ್ಯುಲೇಷನ್. ಅದು ಮಾಡಿದಾಗ ಮಕ್ಕಳು ಬೆಳೆಯೋದು ಅದೆಲ್ಲ ಕತ್ತು ನಿಂತ್ಕೊಳೋದು, ಬಾಲ್ ಬಿಡೋದೆಲ್ಲ ನಾವು ಟ್ರೈನ್ ಮಾಡ್ಬೋದು. ಸೊ ಹಂಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಫಾಲೋ ಅಪ್. ಎಷ್ಟೊಂದು ಮಕ್ಕಳು ವ್ಯಾಕ್ಸಿನೇಷನ್ ಗೌರ್ಮೆಂಟ್ ಹಾಸ್ಪಿಟಲ್ ಕೊಡಿಸ್ಕೊಂಡ್ರೆ ಅಥವಾ ಇನ್ನೆಲ್ಲರೂ ಕೊಡಿಸ್ಕೊಂಡ್ರೆ ಇದೆಲ್ಲ ಚೆಕ್ ಮಾಡಲಿಲ್ಲ ಅಂದರೆ ಅವಾಗ ಏನಾಗ್ತದೆ, ವಿಲ್ ಮಿಸ್ ದ ಬೋಟ್. ಸೊ ಇವಾಗ 1 year-ಅಲ್ಲಿ 1.5 year-ಅಲ್ಲಿ ಮಗು ನಡೀತಾ ಇಲ್ಲ ಅಂತ ಬಂದರೆ ಇದನ್ನು ನಾವು ಮುಂಚೆನೇ ಐಡೆಂಟಿಫೈ ಮಾಡ್ಬೋದಾಗಿತ್ತು ಅಂತ ಹೇಳ್ಬೋದು. ಅರ್ಥ ಆಯ್ತಲ್ಲ? ಸೊ ಅದಕ್ಕೋಸ್ಕರ ವ್ಯಾಕ್ಸಿನೇಷನ್ ಒಂದು ಇಂಪಾರ್ಟೆಂಟ್ ಇರೋದ್ರಿಂದ ಆ ಟೈಮಿಂಗ್ ಪ್ರಕಾರ ನಾವು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತೀವಿ, ಅದನ್ನು ಚೆಕ್ ಮಾಡಬೇಕಾಗ್ತದೆ. ಸರ್, ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸುಮಾರು ಜನ ಕೇಳ್ತಾರೆ. ಅಂದರೆ ಏನು ಹೇಳ್ತಾರೆ ಅಂದರೆ, ಇಲ್ಲಪ್ಪ 6 months ಒಂದು ವೈರಲ್ ಫ್ಲೂದು ಇಂಜೆಕ್ಷನ್ ಹಾಕ್ಸಿದ್ದೀವಿ, ಬಟ್ ಆದರೂ ಜ್ವರ ಬರ್ತಿದೆ, ಏನಕ್ಕೆ ಮತ್ತೆ ಅದೆಲ್ಲ ಸುಳ್ಳು, ಮತ್ತೆ ಅವಶ್ಯಕತೆ ಇಲ್ಲ ಅಂತ ಕೆಲವೊಂದು ಹೇಳ್ತಾರೆ ಕೆಲವರು. ಸೊ ಅದೇನು ಸರ್, ಅದು ಆ್ಯಕ್ಚುಲಿ ಅದೇನು ನಿಜಾನಾ ಏನು? ಇವಾಗ ಅದಕ್ಕೆ 2 ಸಿಂಪಲ್ ಆನ್ಸರ್. ನಾನು 2-3 ಕ್ವಶನ್ ಹಿಂಗೆ ಕೇಳಿದಾಗ ಒಂದು ಹೇಳ್ತೀನಿ. ನೀವು ಎಲ್ಲರೂ ಪೋಲಿಯೋ ಇರೋದು ನೋಡಿದ್ದೀರಾ ಮಕ್ಕಳನ್ನ ಅಂತ ಕೇಳ್ತೀನಿ. ರೀಸೆಂಟಾಗಿ ಅಂದರೆ 10 years ಇದ್ದಾನೆ. ಸರ್, ಯಾರು ಪೋಲಿಯೋರ್ನೇ ನೋಡಿಲ್ಲ? ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ಪೋಲಿಯೋ ಇರೋರು ನೋಡ್ತಾ ಇದ್ರಾ ಅಂದರೆ ತುಂಬ ಜನ ನೋಡ್ತಾ ಇದ್ರು. ಸೊ ಎಲ್ಲೋ ಇತ್ತು, ಅದು ಮಾಯ ಆಗೋಯ್ತಾ ಅಂತ ಕೇಳ್ತೀನಿ. ಪೋಲಿಯೋ ಅನ್ನೋದು ವೈರಸ್ಸೇ. ಯಾಕೆ ಪೋಲಿಯೋದು ನಾನು ಎಕ್ಸಾಂಪಲ್ ಹೇಳ್ತೀನಿ ಅಂದರೆ, ಎಲ್ಲರಿಗೂ ಗೊತ್ತು, ಎಲ್ಲ ಮನೆಗೆ ಬಂದು ಮನೆ ಬಾಗಿಲು ತೆಗ್ದಿಲ್ಲ ಅಂದರೂ ಬಾಗಿಲು ತೆಗೆಸ್ಬಿಟ್ಟು ಪೋಲಿಯೋ ಡ್ರಾಪ್ಸ್, ಅದು ಗೌರ್ಮೆಂಟ್ ಡ್ರೈವ್, ವೆರಿ ಗುಡ್ ಇನಿಷಿಯೇಟಿವ್. ಅದಕ್ಕೆ ಇಂಡಿಯಾ ಇಸ್ ಡಿಕ್ಲೇರ್ಡ್ ಪೋಲಿಯೋ ಫ್ರೀ ಕಂಟ್ರಿ ಲೈಕ್ ಎನಿ ಅದರ್ ಕಂಟ್ರಿ. ಅಮೆರಿಕಾದಲ್ಲಿ ಪೋಲಿಯೋ ಇಲ್ಲ, ನಮ್ಮ ಇಂಡಿಯಾದಲ್ಲೂ ಪೋಲಿಯೋ ಇಲ್ಲ. ಸೊ ಅದು ಹಾಕ್ಲಿಲ್ಲ ಅಂದರೆ ಎಲ್ಲ ಮಕ್ಕಳಿಗಿರೋದ ಪೋಲಿಯೋ. ಆ ಪೋಲಿಯೋ ಬಂದರೆ ಕೈ ಕಾಲೆಲ್ಲ ಹೋಯ್ತಾ? ಅದಕ್ಕೆ ರಿಪೇರಿನೇ ಇಲ್ಲಲ್ವಾ, ಅದಕ್ಕೆ ಟ್ರೀಟ್ಮೆಂಟೇ ಇಲ್ಲಲ್ವಾ? ಸೊ ಹಂಗೆ ಆಲ್ ವ್ಯಾಕ್ಸಿನೇಷನ್ಸ್ ಆರ್ ಇಂಪಾರ್ಟೆಂಟ್. ನೀವು ಕೇಳಿದ ನೆಕ್ಸ್ಟ್ ಕ್ವಶನ್, ಫ್ಲೂ, ನೆಗಡಿ, ಕೆಮ್ಮು, ಜ್ವರ ಬಂದೇ ಬರ್ತಾ ಇದೆ ನಮ್ಮ ಮಗುಗೆ, ನಾವು ಫ್ಲೂ ಕೊಟ್ಟರು ಆ ವ್ಯಾಕ್ಸಿನೇಷನ್ ಕೊಟ್ಟರು ಅಂತ. ಈ ವ್ಯಾಕ್ಸಿನೇಷನ್ ನಾವು ಕೊಡ್ತಾ ಇರೋದೆಲ್ಲ ಬರೀ ನೆಗಡಿ ಕೆಮ್ಮು ಜ್ವರಕ್ಕಲ್ಲ. ಈ ನೆಗಡಿ ಕೆಮ್ಮು ಜ್ವರ ಬರೋದು ಒಂದು ಮಗು 9 months, 10 months, 12 months ಆಗಿದ ತಕ್ಷಣ ಎಲ್ಲ ಮಕ್ಕಳಿಗೂ ಆಚೆ ಕಡೆ ಕರ್ಕೊಂಡು ಹೋಗ್ತೀರಾ, ಎಕ್ಸ್ಪೋಸ್ ಆಗ್ತದೆ. ಗಾಳಿನಲ್ಲಿರೋ ವೈರಸಸ್ ಬಂದು ಅದು ನೆಗಡಿ ಕೆಮ್ಮು ಜ್ವರ ಬರೋದು. ಅದಕ್ಕೆ ಎಕ್ಸಾಂಪಲ್ ಏನಂದರೆ, ಇವಾಗ ಎಲ್ಲರೂ ಎದುರ್ಕೊಂಡು ಮನೆಯಲ್ಲಿ ಕೂತಿದ್ದೀವಿ ಅಥವಾ ಮಾಸ್ಕ್ ಹಾಕ್ಕೊಳ್ತಾ ಇದ್ದೀವಿ. ಯಾಕೆ? ಕೋವಿಡ್-19 ಅದು ನ್ಯೂ ವೈರಸ್. ಅದೇ ನಮ್ಮ ಯಾರಿಗೂ ಮುಂಚೆ ಬಂದಿರಲಿಲ್ಲ, ಅದಕ್ಕೆ ನಮ್ಗೆಲ್ಲರಿಗೂ ಭಯ. ಇವಾಗ ಅದರ್ ವೈರಸಸ್ ಮಕ್ಕಳಿಗೆ ಹುಟ್ಟಿದಿಂದ ಆಚೆ ಕಡೆ ಎಲ್ಲಿಂದ ಬಂತು? ಎಲ್ಲರೂ ಎಕ್ಸ್ಪೋಸ್ ಆಗಿತ್ತಾ? ಆಗಿಲ್ಲ. ಸೊ ಅದಕ್ಕೆಲ್ಲ ಎಕ್ಸ್ಪೋಸ್ ಆಗ್ಬೇಕು ತಾನೆ, ಆದರೆ ತಾನೇ ಅದಕ್ಕೆ ಇಮ್ಯುನಿಟಿ ಬರೋದು. ಅದಕ್ಕೋಸ್ಕರ ಕೋಲ್ಡು, ಕಾಫು, ಫೀವರ್ ಬರ್ತಾನೆ ಇರ್ತದೆ. ಒಂದು 2 years, 3 years, 4 yearsವರೆಗೂ ಬರ್ತದೆ. ಒಂದ್ಸತಿ ಮಗು ಸ್ಕೂಲ್ಗೆ ಹೋಗೋಕೆ ಶುರು ಮಾಡೋಷ್ಟೊತ್ತಿಗೆ ಎಲ್ಲ ವೈರಸಸ್ ಬಂದು ಹೊರಟೋಗಿರ್ತದೆ. ಅದಕ್ಕೆ ನೋಡಿ, ನೀವು ಮಕ್ಕಳ ಹಾಸ್ಪಿಟ್ಲಲ್ಲಿ 4 ವರ್ಷ 5 ವರ್ಷ ಆಮೇಲೆ ಯಾವ ಮಕ್ಕಳನ್ನು ನೋಡಲ್ಲ ನೀವು. ವೆರಿ ರೇರ್ ನೋಡೋದು. ಬರೀ ಚಿಕ್ಕ ಮಕ್ಕಳು ನೋಡ್ತೀರಾ ಅಥವಾ
1 ವರ್ಷ 2 ವರ್ಷ ಮಕ್ಕಳು ಮಾತ್ರ ನೋಡೋದು. ಹೌದೌದು. ಇನ್ನು ಯಾವುದೇ ಮಗು 4 ವರ್ಷ 5 ವರ್ಷ ಮೇಲೆ ಬಂತು ಅಂದರೆ ಅದು ಡೆಂಗಿ ಬಂದಿರ್ಬೋದು, ಟೈಫಾಯ್ಡ್ ಬಂದಿರ್ಬೋದು, ಆಮೇಲೆ ನಿಮೋನಿಯಾ, ಈ ಥರ ಆಕ್ಸಿಡೆಂಟ್ಸು, ಪಾಯ್ಸನಿಂಗ್ ಇಂಥವು ಬರ್ತದೆ. ಬೇರೆ ಇನ್ಯಾವ ಪ್ರಾಬ್ಲಮ್ ಇಂದ ಬರಲ್ಲ. ಸೊ ಕಾಮನ್ ಫ್ಲೂ ಅನ್ನೋದಕ್ಕೆ ವ್ಯಾಕ್ಸಿನೇಷನ್ನು ಒಂದಿದೆ. ಅದರೊಳಗೆ ಒಂದು ಫ್ಯೂ 6 to 7 ಟೈಪ್ಸ್ ವೈರಸಸ್ನ ಫ್ಲೂ ವ್ಯಾಕ್ಸಿನೇಷನ್ ವಿಂಟರ್ ಮುಂಚೆ ಕೊಡ್ತೀವಿ. ಅದರಿಂದ ಸ್ವೈನ್ ಫ್ಲೂ, ಆಮೇಲೆ ಇನ್ಫ್ಲೂಯೆನ್ಸಾ ಫ್ಲೂ, H1N1 ಇದೆಲ್ಲ ನಾವು ಪ್ರಿವೆಂಟ್ ಮಾಡ್ಬೋದು. ದಟ್ ಈಸ್ ಇಂಪಾರ್ಟೆಂಟ್. ಅದು ನಾವು ಯೂಶಲಾಗಿ ವಿಂಟರ್ಗಿಂತ ಮುಂಚೆನೇ ಕೂಡ ಶುರು ಮಾಡ್ತೀವಿ. ಸೊ ದಟ್ ಎವ್ರಿ ಇಯರ್ ಕೊಡಬೇಕಾಗ್ತದೆ. ಸೊ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ವ್ಯಾಕ್ಸಿನೇಷನ್. ನಾವು ತೊಗೊತೀವಿ ಆ್ಯಸ್ ಎ ಡಾಕ್ಟರ್, ಯಾಕಂದರೆ ನಾವು ವಿಲ್ ಬಿ ಎಕ್ಸ್ಪೋಸ್ ಟು ಆಲ್ ದಿಸ್. ಸೊ ಇಟ್ ಈ ಆ್ಯಂಡ್ ಓಲ್ಡರ್ ಪೀಪಲ್ ಆಲ್ಸೋ ಶುಡ್ ಟೇಕ್ ದಿಸ್ ವ್ಯಾಕ್ಸಿನೇಷನ್. ಸೊ ಯು ಡೋಂಟ್ ನೀಡ್ ಟು ಬಿ ವರಿಡ್ ಅಬೌಟ್ ದಟ್. ಓಕೆ ಸರ್, ಈಗ ಮನೇಲಿ ಮಗು ಇದೆ, ಚಿಕ್ಕ ಹೊಸ ಬಾಣಂತಿ ಮಗು ಅಳ್ತಿದೆ ಅಂದರೆ ಫಸ್ಟ್ ಅವ್ರು ಏನನ್ನು ನೋಡಬೇಕು? ಲೈಕ್ ಹೊಟ್ಟೆ ನೋಡ್ತಿದ್ಯಾ, ಕಿವಿ ನೋಡ್ತಿದ್ಯಾ, ಏನನ್ನು ನೋಡಬೇಕು ಅವರು? ಫಸ್ಟ್ ಆಫ್ ಆಲ್ ಮಗು ಅಳ್ತಾ ಇದೆ ಅಂದರೆ ಫೀಡಿಂಗ್ ಮಾಡಬೇಕು. ತುಂಬ ಟೈಮ್ ಆಗಿದೆ ಫೀಡಿಂಗ್ ಮಾಡಿ, 2 hours ಮೇಲೆ ಆಗಿದೆ ಅಂದರೆ ಫೀಡ್ ಕೊಡಲಿ. ಫೀಡ್ ತಗೊಂಡು ಚೆನ್ನಾಗಿ ಮಗು ನಿದ್ದೆ ಮಾಡ್ತು ಅಂದರೆ ಗ್ರೇಟ್. ಫೀಡ್ ಕೊಡೋ ಟೈಮಲ್ಲೇ ನ್ಯಾಪಿ ಏರಿಯಾ ಅದೆಲ್ಲ ಚೆಕ್ ಮಾಡಲಿ. ಆಮೇಲೆ ಜನರಲ್ಲಾಗಿ ತಾಯಿಯಂದರಿಗೆ ಗೊತ್ತಾಗ್ತದೆ, ಬಾಡಿ ನೋಡಿದ ತಕ್ಷಣ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗ್ತದೆ. ಅದನ್ನು ಏನು ಪ್ರಾಬ್ಲಮ್ ಇಲ್ಲ ಅಂದರೆ, ಆದರೂ ಅಳ್ತಾ ಇದೆ ಅಂದರೆ ರಾಕ್ ಮಾಡೋದು, ಇಟ್ಕೊಳೋದು, ಕ್ಯಾಂಗ್ರೂ ಕೇರ್ ಅಂತೆಲ್ಲ ಹೇಳೋದೆಲ್ಲ ಮುಂಚೆ ಅದೆಲ್ಲ ಮಾಡಬೇಕಾಗ್ತದೆ. ಯೂಶಲ್ ಆಗಿ ಆ ಥರ ಮಾಡಿದಾಗ ಸೆಟ್ಲ್ ಆಗ್ತದೆ. ವೆರಿ ರೇರ್ಲಿ ನೀವು ಕೇಳ್ದಂಗೆ ಒಂದೊಂದ್ಸತಿ ಕಿವಿನಲ್ಲಿ ಇನ್ಫೆಕ್ಷನ್ ಆಗಿದ್ರೆ, ಅದರೊಳಗೆ ಒಂಥರ ಸೋರ್ತಾ ಇದ್ರೆ, ಅಥವಾ ನೆಗಡಿ, ಕೆಮ್ಮು, ಜ್ವರ ಬಂದಾಗ ಕಿವಿ ನೋವು ಬರೋ ಚಾನ್ಸಸ್ ಕಾಮನ್ನು. ಆವಾಗ ಡಾಕ್ಟರ್ ನೋಡಲೇಬೇಕಾಗ್ತದೆ. ಒಂದೊಂದ್ಸರಿ ಕೆಲವು ಮಕ್ಕಳಿಗೆ, ಗಂಡು ಮಕ್ಕಳಲ್ಲಿ ಎಸ್ಪೆಷಲಿ ಟೆಸ್ಟಿಸ್ ಉಚ್ಚೆ ಮಾಡೋ ಜಾಗದಲ್ಲೂ ನೋಡ್ಬೇಕು. ಅಲ್ಲೇನಾದ್ರು ಸ್ವೆಲ್ಲಿಂಗ್ ಇದ್ರೆ ಅವಾಗ ಡಾಕ್ಟರ್ ಕರ್ಕೊಂಬಂದು ತೋರಿಸ್ಬೇಕು. ಕೆಲವು ಇನ್ನೂ ಸ್ವಲ್ಪ ದೊಡ್ಡ ಮಕ್ಕಳು 9 months 12 months ತುಂಬ ಅಳ್ತಾ ಇದೆ ಅಂದರೆ ಕರಳುಗಳಲ್ಲಿ ಒಂದೊಂದ್ಸತಿ ಗಂಟಾಗ್ಬೋದು. ಅವಾಗ ಡಾಕ್ಟರ್ನ ಕರ್ಕೊಂಬಂದು ನೋಡಬೇಕು. ಯಾವಾಗ ಔಟ್ ಆಫ್ ಕಾಂಟೆಕ್ಸ್ಟಲ್ಲಿ ಮಗು ಅಳ್ತಾ ಇದೆ, ಒಂಥರ ಡಲ್ ಆಗಿದೆ ಅಂದರೆ ಡಾಕ್ಟರ್ನ ಭೇಟಿ ಆಗಲೇಬೇಕು. ಬಟ್ ಯಾವುದೇ ಮಗು ಒಂದು ನಿಮಿಷ ಹತ್ಬಿಟ್ಟು ಆಮೇಲೆ ಆರಾಮಾಗಿ ಆಟ ಆಡ್ಕೊಂಡು ಸುಮ್ಮನೆ ಇದೆ ಅಂದರೆ, ನೆಕ್ಸ್ಟ್ ಡೇ ಇಲ್ಲ ಅಂದರೆ, ಯೂಶಲಿ ದಟ್ ಈಸ್ ನಥಿಂಗ್ ಟು ಗೆಟ್ ವರಿಡ್ ಅಂತಲೇ ಅರ್ಥ. ಓಕೆ, ಟೈಮನ್ನು ನಮಗೆ ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್. ದೀಪ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು ಫಸ್ಟು. ಸುಮಾರು ಜನಕ್ಕೆ ಈ ಥರ ಪ್ರಶ್ನೆಗಳು ಸಾಕಷ್ಟು ಜನಕ್ಕೆ ಇತ್ತು. ಸೊ ನಿಮ್ಮ ಮೂಲಕ ಎಲ್ಲರಿಗೂ ಕೂಡ ಪ್ರಶ್ನೆಗಳು ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ. ಇನ್ ಕೇಸ್ ನೀವೇನಾದರೂ ಡಾಕ್ಟ್ರನ್ನ ಭೇಟಿ ಮಾಡಬೇಕು ಅಂತಿದ್ರೆ ಬನ್ನೇರುಘಟ್ಟ ರೋಡಲ್ಲಿ ರೇನ್ಬೋ ಹಾಸ್ಪಿಟಲ್ ಅಂತಿದೆ. ಸೊ ಅಲ್ಲಿ ಬಂದು ಇವ್ರನ್ನ ಮೀಟ್ ಮಾಡ್ಬೋದು ಬೇಕು ಅಂದರೆ. ಸೊ ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ರು, ಮಕ್ಕಳು ರಿಲೇಟೆಡ್ ಕ್ವೆರೀಸ್ ಇದ್ರೂ ಕೂಡ ಬಂದು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. Thank you, my pleasure. And you're always, I don't mind speaking for hours together. So ನಿಮ್ಗೆ ಏನೇ ಡೌಟ್ ಇದ್ರೆ, ಎನಿ ಕನ್ಸರ್ನ್ ರಿಲೇಟೆಡ್ ಕ್ವಶನ್ಸ್, ಯು ಕ್ಯಾನ್ ಡೈರೆಕ್ಟ್ಲಿ ಮೀಟ್ ಅಸ್. ತುಂಬ ಥ್ಯಾಂಕ್ಸ್ ಸರ್. ಯಾಕಂದರೆ ಯಾರು ಕೂಡ ಅವ್ರ ಟೈಮನ್ನು ಸುಮ್ಮನೆ ಇನ್ವೆಸ್ಟ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬನ್ನಿ ಸ್ನೇಹಿತರೆ, ಈಗ ರೇಡಿಯೋಲಜಿಸ್ಟ್ ಹತ್ರ ಹೋಗೋಣ, ಅವರ ಸಲಹೆಯನ್ನು ಕೇಳೋಣ. ಸರ್, ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ನಾವು ಎಷ್ಟು ಸ್ಕ್ಯಾನನ್ನು ಮಾಡಿಸ್ಬೇಕು, ಯಾವ್ಯಾವ ಟೈಮ್ನಲ್ಲಿ ಯಾವ್ಯಾವ ಸ್ಕ್ಯಾನನ್ನು ಮಾಡಿಸ್ಬೇಕಾಗತ್ತೆ? ನಮಸ್ಕಾರ, ಹೆಸರು ಡಾಕ್ಟರ್ ಸುಧೀಂದ್ರ ಅಂತ, ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್, ರೇನ್ಬೋ ಚಿಲ್ಡ್ರನ್ ಹಾಸ್ಪಿಟಲ್. ನೋಡಿ, ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಥ್ರೂ ಮಾಡ್ತಾರಲ್ವ, ಅದಾದಮೇಲೆ ಸ್ಕ್ಯಾನಿಂಗ್ಗೆ 3 ಕಾರಣಗಳಿಂದ ಕಳಿಸ್ತಾರೆ. ಒಂದು, ಪ್ರೆಗ್ನೆನ್ಸಿ ಲೊಕೇಶನ್, ಯೂಟ್ರಸಲ್ಲಿದೆಯಾ ಅಥವಾ ಯೂಟ್ರಸ್ ಗರ್ಭಕೋಶ ಹೊರಗಡೆ ಇದೆಯಾ ಅಂತ. ಎರಡನೇದ್ದು ಹಾರ್ಟ್ ಬೀಟ್ ಕನ್ಫರ್ಮೇಷನ್ ಒಂದು. ಮೂರನೇದ್ದು ಹೆಲ್ದಿ ಆಗಿದೆಯಾ ಬೇಬಿ, ಆ ಹಾರ್ಟ್ ಬೀಟು ಆ 6 weeksಗೆ, ಯೂಶಲಿ 1.5 monthಗೆ ಆ ಸ್ಕ್ಯಾನ್ ಮಾಡಲಾಗುತ್ತೆ. ಎರಡನೇ ಸ್ಕ್ಯಾನು 12 weeksಗೆ ಮಾಡ್ತೀವಿ, ಅದು ಅರ್ಲಿ ಅನಾಮಲಿ ಸ್ಕ್ಯಾನ್ ಅಂತ ಮಾಡ್ತೀವಿ. ಈಗ ಆ 12 week ಸ್ಕ್ಯಾನಲ್ಲಿ ಈ ಡೌನ್ ಸಿಂಡ್ರೋಮ್ ಅಂತ ಒಂದು ಪ್ರಿವೆಂಟೇಬಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಅಥವಾ ರೂಲ್ ಔಟ್ ಮಾಡ್ಕೊಳ್ಳೋಕ್ಕೆ ಆ 12 week ಸ್ಕ್ಯಾನು ಮಾಡಬೇಕಾಗುತ್ತೆ. ಸೊ ಅಲಾಂಗ್ ಸ್ವಲ್ಪ ಬ್ಲಡ್ ಟೆಸ್ಟ್ ಜೊತೆಗೆ ಕನ್ಫರ್ಮೇಷನ್ ಗೊತ್ತಾಗುತ್ತೆ. ಯೂಶಲಿ ಮೂರನೇ ಸ್ಕ್ಯಾನ್ ಏನಿದೆ, ಅರ್ಲಿ ಅನಾಮಲಿ ಆರ್ ಅನಾಮಲಿ ಸ್ಕ್ಯಾನ್ ಅಂತ 4.5 ತಿಂಗಳಿಂದ 5 ತಿಂಗಳ ಒಳಗಡೆ ಮಾಡಿಸ್ಬೇಕಾಗತ್ತೆ. ಈ 5 ತಿಂಗಳ ಸ್ಕ್ಯಾನ್ ಭಾಳ ಇಂಪಾರ್ಟೆಂಟು, ಭಾಳ ಮುಖ್ಯವಾದದ್ದು. ಯಾಕಂದರೆ ಆ ಸ್ಕ್ಯಾನಲ್ಲಿ ಆಲ್ಮೋಸ್ಟ್ ಎಲ್ಲ ಆರ್ಗನ್ಸು ನಾವು ನೋಡ್ಬೋದು, ಪೇಷಂಟ್ ಕೂಡ ನಾವು ತೋರಿಸ್ತೀವಿ. ಸೊ ಅದರಲ್ಲಿ ಡಿಟೇಲ್ ಆಗಿ ಪ್ರತಿಯೊಂದು ಸ್ಟ್ರಕ್ಚರ್ಗಳು, ಆರ್ಗನ್ಗಳು, ಲಿವರ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಲಂಗ್ಸ್ ಆಗಿರ್ಬೋದು, ಎಲ್ಲ ಸ್ಟ್ರಕ್ಚರ್ಸ್ಗಳು ನೋಡಿ ಕರೆಕ್ಟ್ ಆಗಿದೆಯಾ, ಬೆಳವಣಿಗೆ ಚೆನ್ನಾಗಿದೆಯಾ, ಅದನ್ನೆಲ್ಲ ನಾವು ಕಾಣ್ಬೋದು. ಇದು ಅನಾಮಲಿ ಸ್ಕ್ಯಾನ್. ಅದಾದಮೇಲೆ ಗ್ರೋತ್ ಸ್ಕ್ಯಾನ್ ಅಂತಲೂ ಮಾಡ್ತಾರೆ. ಗ್ರೋತ್ ಸ್ಕ್ಯಾನ್ ಹೆಂಗಿದೆ ಅಂದರೆ ಮಗು ಬೆಳವಣಿಗೆ ಹೇಗಿದೆ ಅಂತ. ಸೊ ಕರೆಕ್ಟಾಗಿ ಮಗು ಬೆಳೀತಾ ಇದೆಯಾ,
ಮಗು ಸುತ್ತಲೂ ನೀರು ಚೆನ್ನಾಗಿದೆಯಾ, ಬ್ಲಡ್ ಫ್ಲೋ ಚೆನ್ನಾಗಿದೆಯಾ, ಮತ್ತು ಪ್ಲಾಸೆಂಟಾ ಅಂತ ಹೇಳ್ತೀವಲ್ಲ, ಪ್ಲಾಸೆಂಟಾ ಪೊಸಿಷನ್ ಚೆನ್ನಾಗಿದೆಯಾ, ಮತ್ತು ಬರ್ತ್ ಕೆನಾಲು ಅದರದ್ದು ಲೆಂತ್ ಚೆನ್ನಾಗಿದೆಯಾ ಅಂತ ಇವೆಲ್ಲ ಕನ್ಫರ್ಮೇಷನ್ನು ಗ್ರೋತ್ ಸ್ಕ್ಯಾನಲ್ಲಿ ಮಾಡ್ತೀವಿ. ಎಷ್ಟನೇ ತಿಂಗಳಲ್ಲಿ ಮಾಡಿಸೋದು? ಗ್ರೋತ್ ಸ್ಕ್ಯಾನ್ ಯೂಶ್ವಲಿ 8ನೇ ತಿಂಗಳಿಗೂ ಮಾಡಿಸ್ತಾರೆ, 7ನೇ ತಿಂಗಳಿಗೂ ಮಾಡಿಸ್ತಾರೆ. ಮತ್ತು ಅದು ಇಂಡಿಕೇಶನ್ ಇದ್ದರೆ ಅದು ಅವಶ್ಯಕತೆ ಬಂದರೆ 4 ವಾರ ಬಿಟ್ಬಿಟ್ಟು ಮತ್ತೆ ಮಾಡಿಸ್ಬೇಕಾಗತ್ತೆ. ಯಾಕಂದರೆ ಬೆಳವಣಿಗೆ ನೀಟಾಗಿ ನೋಡಬೇಕಾಗತ್ತೆ. ಸರ್, ಕೆಲವರು ಹೇಳ್ತಾರೆ ಪದೇ ಪದೇ ಸ್ಕ್ಯಾನ್ ಮಾಡಿಸಿದ್ರೆ ತುಂಬ ಡೇಂಜರಸ್ ಅಂತ. ಅದು ನಿಜನಾ ಸುಳ್ಳ ಸರ್? ಇಲ್ಲ, ಇದು ಸುಳ್ಳು. ಇನ್ನೂ ತನಕ ಯಾವ ಪ್ರೂಫು ಇನ್ನೂ ಬಂದಿಲ್ಲ. ರಿಪೀಟೆಡಾಗಿ ಸ್ಕ್ಯಾನ್ ಮಾಡೋದ್ರಿಂದ ಮಗು ಹಾರ್ಮ್ ಆಗೋದಾಗಲಿ, ಮದರ್ಗೆ ಹಾರ್ಮ್ ಆಗೋದಾಗಲಿ, ಇದು ಸುಳ್ಳು. ಇದು ಆ ಥರ ಏನು ಸೈಂಟಿಫಿಕ್ ಆಗಿ ಅಲ್ಲಿ ಪ್ರೂವ್ ಆಗಿಲ್ಲ. ಓಕೆ ಸರ್, ಮತ್ತೆ ಈಗ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಅಂದರೆ ಅವರು ಎಕ್ಸ್ರೇ ಮಾಡಿಸ್ಬಾರ್ದು ಅಂತ ಹೇಳ್ತಾರೆ, ನಿಜನಾ ಅದು? ಹೌದೌದು. ಯಾಕಂದರೆ ಎಕ್ಸ್ರೇಯಿಂದ ಮಗು ಇನ್ನೂ ಅರ್ಲಿ ಸ್ಟೇಜಲ್ಲಿ ಅಂದರೆ 6ರಿಂದ 12 ವಾರ ಮಧ್ಯೆ, ಅಂದರೆ 3 ತಿಂಗಳು ಅಥವಾ 2.5 ತಿಂಗಳು ಒಳಗಡೆ ಎಕ್ಸ್ರೇಗಳು ಮಗು ಡೆವಲಪ್ ಆಗ್ತಿರೋ ನರ್ವಸ್ ಸಿಸ್ಟಮ್ ಇರ್ಬೋದು, ಹಾರ್ಟ್ ಸಿಸ್ಟಮ್ ಇರ್ಬೋದು, ಅದಕ್ಕೆ ಎಫೆಕ್ಟ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಯೂಶ್ವಲ್ ಆಗಿ ಅದಕ್ಕೆ ಎಲ್ಲಿ ಎಕ್ಸ್ರೇ ಮಾಡಿದ್ರು ಕೂಡ ಮೊದಲು ಕೇಳ್ತಾರೆ, ನೀವು ಪ್ರೆಗ್ನೆಂಟ್ ಇದ್ದೀರಾ, ಪ್ರೆಗ್ನೆಂಟ್ ಇದ್ದರೆ ಎಷ್ಟು ವೀಕ್ಸ್ ಇದ್ದೀರಾ ಅಂತ ನೋಡ್ಕೊಂಡ್ಬಿಟ್ಟು, ಅಥವಾ ನೀವು ಹೇಳಬೇಕಾಗತ್ತೆ ಟೆಕ್ನಿಷಿಯನ್ಸ್ಗೆ. ಆದಷ್ಟು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಓಕೆ, ಇಲ್ಲಾಂದರೆ ಸುಮಾರು ಜನ ಹೇಳಿದ್ರು ಮಗುಗೆ ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗ್ಬೋದು, ಬ್ರೈನ್ ಡ್ಯಾಮೇಜ್ ಆಗ್ಬೋದು ಅಂತ ಹೇಳಿ. ಹೌದು. ಯೂಶ್ವಲಿ 6 ವೀಕ್ಸು 6ರಿಂದ 7 ವೀಕ್ಸ್ ಒಳಗಡೆ ಎಕ್ಸ್ರೇ ಮಾಡಿದರೆ ಅಬಾರ್ಷನ್ ಆಗೋ ಚಾನ್ಸಸ್ಸು ಇರುತ್ತೆ. ಓಕೆ, ಆಮೇಲೆ ಮಾಡಿದರೆ ಈಗ 3 ತಿಂಗಳು, ಯೂಶ್ವಲಿ 3-4 ತಿಂಗಳು ಒಳಗಡೆ ಮಾಡಿದರೆ ಸ್ಟ್ರಕ್ಚರಲ್ ಡಿಫೆಕ್ಟ್ ಬರೋ ಚಾನ್ಸಸ್ಸು ಇರುತ್ತೆ. ಓಕೆ, ಅದಾದ್ಮೇಲೆ ಮಾಡಿದ್ರೆ ಏನು ತೊಂದರೆ ಇಲ್ವಾ? ಅದಾದ್ಮೇಲೂ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ತೀರಾ ಅವಶ್ಯಕತೆ ಇದ್ದರೆ ಡಾಕ್ಟರ್ ಸಲಹೆ ಮಾಡಿದರೆ ಯೂಶ್ವಲಿ ನಾವು ಲೆಡ್ ಎಪ್ರಾನು ಅಥವಾ ಏನಾದರೂ ಅದ್ರ ಕವರಿಂಗ್ ಹಾಕ್ಬಿಟ್ಟು ಎಕ್ಸ್ರೇ ಅದಕ್ಕೆ ಮಗು ಬಡಿಲಾರ್ದಂಗೆ ನೋಡಿಬಿಟ್ಟು ಎಕ್ಸ್ರೇ ಲೈಕ್ ಲಂಗ್ಸ್ಗೆ ಎಕ್ಸ್ರೇ ಬೇಕಾಗುತ್ತೆ. ನಾವು ಮಾಡಲೇಬೇಕಾದಾಗ ಆ ಪ್ರೆಗ್ನೆನ್ಸಿನ ಕವರ್ ಮಾಡಿಬಿಟ್ಟು ಮಾಡ್ಬೋದು. ಅದರಿಂದ ಹಾರ್ಮ್ ಏನು ಆಗೋದಿಲ್ಲ, ಮೋಸ್ಟ್ ಆಫ್ ದ ಟೈಮ್ ಆಗೋದಿಲ್ಲ. ಸರ್, ಮಗು ಆಕಾರ ಕರೆಕ್ಟಾಗೆಲ್ಲ ಆಕಾರ ಬರಲಿಕ್ಕೆ ಎಷ್ಟು ತಿಂಗಳು ಬೇಕು ಸರ್? 8ನೇ ವಾರದಲ್ಲಿ ನಾವು ಝೂಮ್ ಮಾಡಿಬಿಟ್ಟು ಅಂದರೆ ಮ್ಯಾಗ್ನಿಫೈ ಮಾಡಿಬಿಟ್ಟು ಇದು ತಲೆ ಮತ್ತು ಇದು ತಲೆ ಬಿಟ್ಟು ಮಿಕ್ಕಿದ ಭಾಗನ ನೋಡ್ಬೋದು. ಸೊ 12ನೇ ವಾರದಲ್ಲಿ ಆಲ್ಮೋಸ್ಟ್ ಮಗು ಸ್ಟ್ರಕ್ಚರ್ ಅನ್ನೋದು ಬರ್ತಾ ಇರುತ್ತೆ. ಆದರೆ ಫಿಂಗರ್ಸು ಅಥವಾ ಕಾಲು ಬೆರಳುಗಳು ಇವೆಲ್ಲ ಕಾಣೋದಿಲ್ಲ. ಬಟ್ ಕೈ, ಈಗ ಲಿಂಬ್ ಬಡ್ಸ್ ಅಂತ ಹೇಳ್ತಾರೆ. ಸೊ ಇದು ಕೈ, ಇದು ಕಾಲು ಅಂತ ಗುರುತಿಸ್ಬೋದು. ಮೂಗು ನೋಡ್ಬೋದು, ಬಾಯಿ ನೋಡ್ಬೋದು, ಕಣ್ಣುಗಳು ಕೂಡ ನೋಡ್ಬೋದು. 8 ವಾರದಲ್ಲಿ 12 ವಾರ, 3 ತಿಂಗಳು ಕರೆಕ್ಟಾಗಿ ನೋಡ್ಬೋದು. ಸರ್, ನನ್ನ ಕಸಿನ್ ಒಬ್ಬರು ಈಗ ಡೆಲಿವರಿ ಆಗಿದೆ. ಸೊ ಅವ್ರನ್ನ ನೋಡೋಕೆ ಬಂದು ನಾವು ಇಲ್ಲಿ ವಿಡಿಯೋ ಶೂಟನ್ನು ಮಾಡಿದ್ವಿ. ನೀವಿಲ್ಲಿ ಸೇಫ್ಟಿ ಮೆಷರ್ಸ್ ಏನು ತೊಗೊಳ್ತೀರಾ? ಲೈಕ್ ಸ್ಕ್ಯಾನಿಗೆ ಬರೋ ಪೇಷಂಟ್ಸ್ಗಾಗಿರ್ಬೋದು, ಸ್ಕ್ಯಾನಿಗೆ ಕರ್ಕೊಂಡೋಗೋ ಮುಂಚೆ, ಲೈಕ್ ಡೆಲಿವರಿ ಕರ್ಕೊಂಡೋಗೋ ಮುಂಚೆ ಸ್ಕ್ಯಾನ್ ಅವಶ್ಯಕತೆ ಇದೆ ಅಂತ ಅಂದರೆ ಅಂಥ ಪೇಷಂಟ್ಸ್ಗೆ ಯಾವ ರೀತಿ ನೀವು ಮೆಷರ್ಸನ್ನು ತೊಗೊಳ್ತೀರಾ? ಸೊ ಪ್ರೆಗ್ನೆಂಟ್ ಪೇಷಂಟ್ಸ್ ಸೇಫ್ಟಿ ಮೆಜರ್ ಈಸ್ ವೆರಿ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆನ್ಸು. ಸೊ ಸ್ಕ್ಯಾನ್ ರೂಮ್ ಒಳಗಡೆ ಬರೋದಕ್ಕಿಂತ ಮುಂಚೆ ನಮ್ಮ ಬೇರೆ ಸ್ಟಾಫ್ಸು ಎಲ್ಲಾದರೂ ಟ್ರಾವೆಲ್ ಮಾಡಿದ್ರಾ, ಅವ್ರಿಗೇನಾದರೂ ಫೀವರ್ ಇದೆಯಾ, ಕೆಮ್ಮು ಇದೆಯಾ, ನೆಗಡಿ ಇದೆಯಾ ಅಂತ ಕೇಳ್ಕೊತಾರೆ. ಮನೇಲಿ ಯಾರಿಗಾದರೂ ಕೋವಿಡ್ ಇದೆಯಾ ಕೇಳ್ಕೊತಾರೆ. ಒಳಗಡೆ ಬರಬೇಕಾದ್ರೆ ಪೇಷಂಟ್ಸು ಮಾಸ್ಕು ಖಂಡಿತವಾಗಿ ಹಾಕಲೇಬೇಕು. ಆದಷ್ಟು ನಾವು ಪೇಷಂಟ್ ಅಟೆಂಡರ್ಸ್ನ ಒಳಗಡೆ ಅಲೋ ಮಾಡ್ತಿಲ್ಲ. ಈ ಕೋವಿಡ್ ಟೈಮಲ್ಲಿ ನಾವು ಪೇಷಂಟ್ ಅಟೆಂಡರ್ಸ್ನ ಒಳಗಡೆ ಅಲೋ ಮಾಡ್ತಿಲ್ಲ. ಯಾಕಂದರೆ ಅವರಿಂದ ನಮಗೆ ಬರೋದಾಗಲಿ, ನಮ್ಮಿಂದ ಅವ್ರು ಬರೋದಾಗಲಿ ತುಂಬ ರಿಸ್ಕ್. ಸೊ ಪೇಷಂಟ್ಸು ಒಳಗಡೆ ಬಂದಿಂದ ನಾವು ನೋ ಟಚ್ ಪಾಲಿಸಿ ಅಂತ ನಾವು ಮಾಡ್ಕೊಂಡಿದ್ದೀವಿ. ನೋ ಟಚ್ ಪಾಲಿಸಿ ಅಂದರೆ ಪೇಷಂಟಿಂಗ್ ಒಳಗಡೆ ಬಂದ್ಬಿಟ್ಟು ಈ ನಮ್ಮದು ಟ್ರಾನ್ಸ್ಪರೆಂಟ್ ಶೀಟ್ಸ್ ಇದೆ. ಈ ಟ್ರಾನ್ಸ್ಪರೆಂಟ್ ಶೀಟ್ಸು ಆ್ಯಕ್ಟ್ಸ್ ಲೈಕ್ ಎ ಬ್ಯಾರಿಯರ್, ಒಂದು ಪರದೆ ಥರ ಡಾಕ್ಟ್ರಿಗೂ ಮತ್ತು ಪೇಷಂಟ್ ಮಧ್ಯ ಇದಿರುತ್ತೆ. ಸೊ ನಮ್ಮಿಂದ ಏನಾದರೂ ಫ್ಲೂಯಿಡ್ಡು ಮಾತಾಡುವಾಗ ಏನಾದರೂ ಬರೋದು, ಸೊ ನಾವು ಕೂಡ ಮಾಸ್ಕ್ ಹಾಕ್ಕೊಂಡೆ ಪೇಷಂಟ್ ಸ್ಕ್ಯಾನ್ ಮಾಡೋದು, ಅಥವಾ ಪೇಷಂಟ್ ಕ್ವಶನ್ ಕೇಳುವಾಗ ಅಲ್ಲಿಂದ ನಮಗೆ ಬರೋದು, ಈ ಬ್ಯಾರಿಯರ್ ಇದೆಲ್ಲ ಇದು ಸ್ಟಾಪ್ ಮಾಡುತ್ತೆ. ಸೊ ಈ ಬ್ಯಾರಿಯರ್ ಮಧ್ಯೆ ಸ್ವಲ್ಪ ನಮ್ಮ ಜಾಗ ಕೊಟ್ಟಿರ್ತೀವಿ, ನಾವು ಅದರಲ್ಲಿ ಪ್ರೋಬ್ ಹಾಕ್ಬಿಟ್ಟು ಸ್ಕ್ಯಾನ್ ಮಾಡೋದು. ಸೊ ಅದೇ ರೀತಿ ಅವರು ಆಚೆಗೆ ಹೋಗ್ತಾರೆ. ಸರ್, ಸುಮಾರು ಜನ ಪೇಷಂಟ್ಸ್ ಬರ್ತಾರಲ್ವಾ ಪ್ರೆಗ್ನೆನ್ಸಿ ಆಗಿರೋರು, ಅವರು ಸಾಮಾನ್ಯವಾಗಿ ಕೇಳೋವಂಥ ಪ್ರಶ್ನೆ ಏನು ಸರ್? ಸೊ ಪ್ರೆಗ್ನೆಂಟ್ ಪೇಷಂಟ್ಸ್ ಇರ್ತಾರಲ್ಲ, ಅವ್ರಿಗೆ ಒಂದು ಖುಷಿ ಇರುತ್ತೆ, ಎಂಥೂಸಿಯಾಸಮ್ ಇರುತ್ತೆ. ಸೊ ಫಸ್ಟ್ ಸ್ಕ್ಯಾನಲ್ಲಿ 6ನೇ ವಾರ 7ನೇ ವಾರ ಸ್ಕ್ಯಾನ್ ಬಂದಾಗ ಮೊದಲು ಪ್ರೆಗ್ನೆಂಟ್ ಇದೀನಾ ಇಲ್ಲ ಅಂತ ಕನ್ಫರ್ಮೇಷನ್ ಮಾಡ್ಕೊಳ್ಳಿಕ್ಕೆ ಬರೋದು, ಅದನ್ನು ಕೇಳ್ತಾರೆ. ಎರಡನೇದಾಗಿ
ಮಗು ಹಾರ್ಟ್ ಬೀಟ್ ತೋರಿಸಿ ನನಗೆ, ಮಗು ಹಾರ್ಟ್ ರೇಟ್ ಎಷ್ಟಿದೆ ಅನ್ನೋದು ಕೇಳ್ತಾರೆ. ಅದನ್ನೆಲ್ಲ ನಾವು ತೋರಿಸ್ಬೇಕಾಗತ್ತೆ. ಈಗ 12 ವೀಕ್ ಆದಮೇಲೆ ನಾನು ಮೂಗು, ಬಾಯಿ ಅಥವಾ ಮುಖ ಪ್ರೊಫೈಲ್ ವ್ಯೂ ಅಂತ ಸೈಡ್ ವ್ಯೂ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಆ ಟೈಮಲ್ಲಿ ಅದನ್ನು ತೋರಿಸ್ಲಿಕ್ಕೆ ಕೇಳ್ತಾರೆ. ಸೊ 5ನೇ ತಿಂಗಳು, 4ನೇ ತಿಂಗಳು, 5ನೇ ತಿಂಗಳಲ್ಲಿ ಎಲ್ಲ ಸ್ಟ್ರಕ್ಚರ್ಸು ಚೆನ್ನಾಗಿದೆಯಾ ಡಾಕ್ಟ್ರೆ, ಎಲ್ಲ ಆರ್ಗನ್ಸು ಫಾರ್ಮ್ ಆಗಿದೆಯಾ, ಮಗು ಗ್ರೋತ್ ಚೆನ್ನಾಗಿದೆಯಾ ಅಂತ ಪ್ರಶ್ನೆ ಕೇಳ್ತಾರೆ. ಅದನ್ನು ನಾವು ತೋರಿಸ್ತೀವಿ. ಆದಮೇಲೆ ಈ ಗ್ರೋತ್ ಸ್ಕ್ಯಾನ್ ಅಂತ 7ನೇ ತಿಂಗಳು, 8ನೇ ತಿಂಗಳು ಅವಾಗೆಲ್ಲ ಮಗು ಬೆಳ್ಕೋತಾ ಇದೆಯಾ ಚೆನ್ನಾಗಿ, ತೂಕನೂ ಬೆಳ್ಕೋತಾ ಇದೆಯಾ ಕರೆಕ್ಟಾಗಿ, ಆ ಥರ ಕ್ವಶನ್ ಕೇಳ್ತಾರೆ. ಕೆಲವು ಜನದ ಹೊಟ್ಟೆ ಚಿಕ್ಕದಾಗಿರುತ್ತೆ, ಗ್ರೋತ್ ಚೆನ್ನಾಗಿದೆ ಇಲ್ಲೋ ಅಂತ ಗೊತ್ತಾಗಲ್ಲ. ಕೆಲವು ಜನ ಹೊಟ್ಟೆ ದೊಡ್ಡದಾಗಿರುತ್ತೆ, ಬಟ್ ಇನ್ನೂ ಅಷ್ಟೊಂದು 8ನೇ ತಿಂಗಳು 9ನೇ ತಿಂಗಳು ಬಂದಿರಲ್ಲ. ಅದನ್ನೆಲ್ಲ ನಾವು ಕೋರ್ಲೇಟ್ ಮಾಡಿ ಕನ್ಫರ್ಮ್ ಮಾಡ್ಕೋತೀವಿ, ಎರಡು ಮ್ಯಾಚ್ ಆಗ್ತಿದೆ ಅಂತ. ಮತ್ತು ಡೆಲಿವರಿಗಿಂತ ಮುಂಚೆನೂ ಎಷ್ಟೊಂದು ಜನ ತೂಕ ಹೆಂಗಿದೆ, ಮಗು ತಲೆ ಆ ಕಡೆಗಿದೆ, ಕೆಳಗಡೆ ಇದೆಯೋ ಮೇಲ್ಗಡೆ ಇದೆಯೋ, ಆಮೇಲೆ ಪ್ಲಾಸೆಂಟಾ ನೀರು ಹೇಗಿದೆ, ಇದೆಲ್ಲ ಪ್ರಶ್ನೆ ಕೇಳ್ತಾರೆ. ಕೆಲವ್ರಿಗೆ ತಾಯಂದಿರಿಗೆ ಮಗು ಮೂಮೆಂಟ್ಸ್ ಆಗ್ತಿಲ್ಲ ಅಂತ ಅಂತಾರೆ. ಸೊ ಅಂಥವ್ರಿಗೆ ಯೂಶ್ವಲ್ ಆಗಿ ಏನಾಗುತ್ತೆ, ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆದವರಿಗೆ ಮೂಮೆಂಟ್ಸು ಸ್ವಲ್ಪ ಲೇಟಾಗಿ ಬರುತ್ತೆ. ಲೈಕ್ 5.5 ತಿಂಗಳು 6 ತಿಂಗಳಿಗೆ ಬರುತ್ತೆ. ಬಟ್ ಅವರಿಗೆ 5ನೇ ತಿಂಗಳಿಗೆ ಸ್ವಲ್ಪ ಗಾಬರಿ ಆಗಿಬಿಡುತ್ತೆ, ಮಗು ಮೂಮೆಂಟ್ ನನಗೆ ಗೊತ್ತಾಗ್ತಾ ಇಲ್ಲ ಡಾಕ್ಟ್ರೆ, ಮಗು ಮೂಮೆಂಟ್ ಆಗ್ತಿದೆಯಾ ಅಂತ. ಸೊ ಅದನ್ನು ನಾವು ಸ್ಕ್ಯಾನಲ್ಲಿ ಅವ್ರಿಗೆ ತೋರಿಸ್ತೀವಿ, ಮಗು ಮೂವ್ ಆಗ್ತಿದೆಯಮ್ಮ, ನಿಮಗಿನ್ನೂ ಫೀಲ್ ಆಗ್ತಿಲ್ಲ ಅಂತ. ಸೊ ಇನ್ನೂ ಲೇಟಾಗಿ 8ನೇ ತಿಂಗಳು 9ನೇ ತಿಂಗಳಿಗೆ ಈಗ ಅವರು ಡಾಕ್ಟ್ರ್ ಹೇಳಿರ್ತಾರೆ, ಇಷ್ಟು ಮೂಮೆಂಟ್ ಆಗಬೇಕು ಮಗುದು ದಿನಕ್ಕೆ, ನೀವು ಮೂಮೆಂಟ್ ಕೌಂಟ್ ಇಡಿ ಅಂತ. ಒಮ್ಮೊಮ್ಮೆ ಏನಾಗುತ್ತೆ, ಕೌಂಟ್ ಇಟ್ಟಾಗ ಅವರಿಗೆ ಮೂಮೆಂಟ್ ಫೀಲ್ ಆಗಲ್ಲ, ಅವಾಗ ಸ್ವಲ್ಪ ಗಾಬರಿ ಆಗುತ್ತೆ. ಸೊ ಗಾಬರಿ ಆದಾಗ ಸ್ಕ್ಯಾನ್ ಕಳಿಸ್ತಾರೆ ಡಾಕ್ಟ್ರು, ಮಗು ಮೂಮೆಂಟ್ ಚೆನ್ನಾಗಿದೆ ಇಲ್ಲ ಅಂತ. ಸೊ ಅವಾಗೇನಾದರೂ ಮೂಮೆಂಟ್ ಆದರೆ ನಾವು ಪೇಷಂಟ್ಸ್ಗೆ ತೋರಿಸ್ತೀವಿ, ನೋಡಿ ಕೈ ಅಲ್ಲಾಡಿಸ್ತಾ ಇದೆ, ಕಾಲು ಅಲ್ಲಾಡಿಸ್ತಾ ಇದೆ ಅಂತ ಮೂಮೆಂಟ್ ತೋರಿಸ್ತೀವಿ. ಅದೇನಂದರೆ ಡಾಕ್ಟ್ರಿಗೂ ಒಂದು ಸಮಾಧಾನ, ಪೇಷಂಟ್ಗೂ ಒಂದು ಸಮಾಧಾನ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀಶಿಯಸ್ ಟೈಮನ್ನು ನಮಗಾಗಿ ಕೊಟ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಿ ಅಲ್ವಾ ಸ್ನೇಹಿತರೆ, ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಂಥ ರೇನ್ಬೋ ಹಾಸ್ಪಿಟಲ್ ಅವ್ರಿಗೆ ನಿಜವಾಗ್ಲೂ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಯಾಕಪ್ಪ ಅಂದರೆ ಯಾರೂ ಕೂಡ ಡಾಕ್ಟರ್ಸು ನಮಗೆ ಪರ್ಮಿಷನ್ ಕೊಟ್ಟು ಎಲ್ಲ ಡೀಟೇಲನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ರೇನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟ್ಲಿಗೆ ಒಂದು ಬಿಗ್ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ವೀವರ್ಸ್ಗೆ ಅಂತ ರೇನ್ಬೋ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ವತಿಯಿಂದ ಫಸ್ಟ್ ಕನ್ಸಲ್ಟೇಷನ್ ಏನಿದೆ, ಡಾಕ್ಟರ್ ಕನ್ಸಲ್ಟೇಷನ್ ಫ್ರೀ ಇರುತ್ತೆ. ಹಾಗೆ ಅದಲ್ಲದೆ ಬೇರೆ ಬೇರೆ ಆಫರ್ಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ಡೀಟೇಲನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಹೋಗಬೇಕು ಅಂದರೆ ಹೋಗಿ ಖಂಡಿತ ಭೇಟಿ ಕೊಡಿ. ಪಾರ್ಟ್ 1 ಪಾರ್ಟ್ 2 ವಿಡಿಯೋ ನೋಡಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಅದಲ್ಲದೆ ಸ್ನೇಹಿತರೆ, ದೀಪ ಅವರು ಕೊಟ್ಟಿರುವಂಥ ಕೂಪನ್ ಕೋಡನ್ನು ಯೂಸ್ ಮಾಡಿ ಅವ್ರ ಕಡೆಯಿಂದ ಹೋದರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಇರುತ್ತೆ. ನಿಯರ್ಲಿ ನಿಮ್ಗೆ 5,000ವರೆಗೂ ಕೂಡ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಡೆಲಿವರಿ ಚಾರ್ಜಸ್ಸಲ್ಲಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.